ಎಲ್ರಿಗೂ ನಮಸ್ಕಾರ. ಇವತ್ತು ಆ, ಗಣಿತ 9ನೇ ತರಗತಿಯ ಗಣಿತವನ್ನ ಕಲಿಯೋಣ ಕನ್ನಡದಲ್ಲಿ. ಇದು 13ನೇ ಪಾಠ. 13ನೇ ಪಾಠ ಏನಪ್ಪ, ಯಾವ ವಿಷಯದ ಬಗ್ಗೆ ಆ, ಇದೆ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತ ಇದರ ತಲೆಬರಹ. ಮೇಲ್ಮೈ ಮತ್ತೆ ವಿಸ್ತೀರ್ಣ ಮತ್ತೆ ಘನಫಲ ಅನ್ನೋದು 3 ಟೆಕ್ನಿಕಲ್ ಕೀವರ್ಡ್ಸ್. ಈ ಮೇಲ್ಮೈ ಅಂದ್ರೆ ಏನು? See, ಇದು ಸ್ಪಷ್ಟ ಅಚ್ಚಗರಣ ಪದ. ಮೇಲಿನ ಮೈ, ಮೇಲ್ಮೈ ಅಂದ್ರೆ ಹೊರಮೈ ಅನ್ಬೋದು. ಒಂದು ಆಬ್ಜೆಕ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಾಯ ಅಥವಾ ಒಂದು ವಸ್ತು, ಅದನ್ನ ಹೊರಮೈ ಇದೆಯಲ್ವಾ, ನೀವು ಚಿತ್ರಗಳನ್ನು ನೋಡಿದ್ರೆ ಸ್ಪಷ್ಟವಾಗುತ್ತೆ. ಆ ಹೊರಮೈ, ಆ ಹೊರಮೈನ ವಿಸ್ತೀರ್ಣ ಅಥವಾ ಹರವು ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ಹೊರಮೈನ ಹರವು ಎಷ್ಟಿದೆ, ವಿಸ್ತೀರ್ಣ ಎಷ್ಟಿದೆ, ಅದು ಈ ಪಾಠದ ವಿಷಯ. ಮತ್ತೊಂದು ಏನು ವಿಷಯ ಅಂದ್ರೆ ಘನಫಲ ಅಂತ. ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸರ್ಫೇಸ್ ಏರಿಯಾ ಇಂಗ್ಲಿಷ್ನಲ್ಲಿ. ಅಚ್ಚಗನ್ನಡದಲ್ಲಿ ನಾವು ಮೇಲ್ಮೈನ ಹರವು ಅನ್ಬೋದು ಅಥವಾ ಮೇಲ್ಮೈ ವಿಸ್ತೀರ್ಣ ಅಂತಾನೆ ಬಳಸೋಣ, ಪುಸ್ತಕದಲ್ಲಿದೆ. ಘನಫಲ ಅಂತಂದ್ರೆ ಇಂಗ್ಲಿಷ್ನಲ್ಲಿ ವಾಲ್ಯೂಮ್ ಅಂತೀವಿ. ಎಲ್ಲೋ ಒಂದ್ ಕಡೆ ಈ ಘನಫಲ ಅನ್ನೋದು ಕನ್ನಡದ ಜಾಯಮಾನ ಪದ ಅಲ್ವೇನೋ ಅಂತ ಅನ್ಸುತ್ತೆ. ಇದು ಹೊರಗಿಂದ ಬಂದ ಪದ ಅನ್ಸುತ್ತೆ. ನೋಡಿ, ಈ ಕನ್ನಡ ಪದವನ್ನು ನಾವು ಸ್ವಲ್ಪ ಹುಡುಕ್ತಾ ಹೋದ್ರೆ, ನೋಡಿ, ನಾವು ಊರಲ್ಲಿ ಚೀಲಗಳಿದಾವೆ, ಡಬ್ಬಿಗಳಿದಾವೆ. ಈ ಡಬ್ಬಿಗಳನ್ನ ನಾವು ಚೀಲಗಳನ್ನ ನಾವು ಉದಾಹರಣೆ, ಚೀಲಗಳಿಗೆ ನಾವು ದವಸ ಧಾನ್ಯಗಳನ್ನ ತುಂಬ್ತೀವಿ, ಓಕೆನಾ? ತುಂಬುತ್ತೀವಿ ಅಂದ್ರೆ ನಾವು ಒಳಗೆ ತುಂಬ್ತೀವಿ. ಆ ಚೀಲದ ಒಳಗೆ ಎಷ್ಟು ಇಡಿಸುತ್ತೆ ಅದು ಘನಫಲ, ವಾಲ್ಯೂಮ್ ಅಲ್ವಾ? ಆ ದೃಷ್ಟಿಯಿಂದ ನಾವು ತುಂಬಳತೆ ಅಂತ ಬಳಸ್ಬೋದು ಘನಫಲಕ್ಕೆ, ವಾಲ್ಯೂಮ್ಗೆ. ತುಂಬಳವಿ ಅಂತ ಬಳಸ್ಬೋದು, ಓಕೆ. ಒಳ ಅಳವಿ ಅಂತಾನು ಬಳಸ್ಬೋದು, ಒಳ ಅಳತೆ ಅಂತಾನು ಬಳಸ್ಬೋದು. ಜನಗಳಿಗೆ ತಕ್ಷಣನೇ ಮನಸ್ಸಿಗೆ ಹೋಗುತ್ತೆ. ಘನಫಲ ಅನ್ನೋದು ಪುಸ್ತಕದಲ್ಲಿದೆ ಅನ್ನೋ ಕಾರಣಕ್ಕೆ ನಾನು ಅದನ್ನೇ ಬಳಸ್ತಾ ಹೋಗ್ತೇನೆ. ನಾವು ಈ ಪಾಠದ ವಿಷಯ ಸ್ಪಷ್ಟವಾಗಿ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್, ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲ ಅಥವಾ ಒಳ ಅಳತೆ. ಈಗ ಈ ಪಾಠದಲ್ಲಿ ಯಾವ್ದಾವ್ದೆಲ್ಲ ವಿಷಯಗಳನ್ನ ಕಲಿತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಅದರ ಪಟ್ಟಿಯನ್ನ ನೋಡೋಣ ಫಸ್ಟ್, ಮೊದಲು ಅಲ್ವಾ? ಮೊದಲನೇದು ಪೀಠಿಕೆ, ಇಂಟ್ರೊಡಕ್ಷನ್. ಎರಡನೇದು ಆಯತಘನ ಮತ್ತೆ ಘನದ ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ ನಂಗೆ ಸ್ಪಷ್ಟವಾಗಿ ಒಂದು ಹೊರಮೈ ಅಥವಾ ಮೇಲ್ಮೈನ ವಿಸ್ತೀರ್ಣ, ಹರವು ಅಥವಾ ಸರ್ಫೇಸ್ ಏರಿಯಾ. ಯಾವ್ದಪ್ಪ ಅಂತಂದ್ರೆ ಆಯತಘನ ಮತ್ತೆ ಘನ, ಕ್ಯೂಬಾಯ್ಡ್ ಅಂಡ್ ಕ್ಯೂಬ್, ಓಕೆ, ಇವುಗಳ ಮೇಲ್ಮೈ ವಿಸ್ತೀರ್ಣ. ಜೊತೆಗೆ ನಾವು ನೇರ ವೃತ್ತಪದ ಸಿಲಿಂಡರ್ ಅಂತ ನಾವು ಕರಿತೀವಿ, ಓಕೆ. ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅದೇನು ಅಂತ ಆಮೇಲೆ ನೋಡ್ತಾ ಹೋಗೋಣ. ಇವುಗಳ ಮೇಲ್ಮೈ ವಿಸ್ತೀರ್ಣ, ಸರ್ಫೇಸ್ ಏರಿಯಾ. ಇನ್ನೊಂದು ನೇರ ವೃತ್ತಪಾದ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಅಂತ ಅಂತೀವಿ. ಈಗೇನು ವೃತ್ತಪ, ರೈಟ್ ಸರ್ಕ್ಯುಲರ್ ಕೋನ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ. ಇವುಗಳ ಮೇಲ್ಮೈ ವಿಸ್ತೀರ್ಣ, ಓಕೆ, ಇದ್ರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಆಮೇಲೆ ಒಂದು ಗೋಳ ಅಥವಾ ಸ್ಪಿಯರ್ ಅಂತೀವಲ್ಲ ನಾವು, ಅದರ ಮೇಲ್ಮೈ ವಿಸ್ತೀರ್ಣ, ಇವುಗಳನ್ನ ನಾವು ಕಲಿತೀವಿ. ಇದಾದ್ಮೇಲೆ ನಾವು ಮೇಲ್ಮೈ ವಿಸ್ತೀರ್ಣ ಸರ್ಫೇಸ್ ಏರಿಯಾ ಅದಾದ್ಮೇಲೆ ನಾವು ವಾಲ್ಯೂಮ್ ಸಹ ಕಲಿತೀವಿ. ಘನಫಲ ಅಥವಾ ಒಳ ಅಳತೆ ಅಥವಾ ತುಂಬಳತೆ, ತುಂಬಳವಿ, ಈ ಪದಗಳು ಬಳಸ್ಬೋದು ನಾವು. ಇವುಗಳು ಯಾವ್ದಪ್ಪ ಅಂದ್ರೆ ಅಗೇನ್ ಮತ್ತೆ ನಾವು ಸಿಲಿಂಡರ್ ಒಳ ಅಳತೆ, ಘನಫಲ, ಆಮೇಲೆ ಯಾವುದು ಯಾವುದು ಮತ್ತೆ ಕೋನ್ನ ಒಳ ಅಳತೆ ಮತ್ತೆ ಗೋಳದ ಒಳ ಅಳತೆ, ಇವುಗಳನ್ನ ನಾವು ಈ ಪಾಠದಲ್ಲಿ ಕಲಿತೀವಿ. ಜೊತೆಗೆ ಕೊನೆಗೆ ಸಾರಾಂಶ ಇದ್ದೇ ಇರುತ್ತೆ ಅಲ್ವಾ? ಈಗ ಇಂದಿನ ತರಗತಿನಲ್ಲಿ ಏನೆಲ್ಲಪ್ಪ ಕಲ್ತಿದೀವಿ ಅಂತ ಸ್ವಲ್ಪ ಮೆಲುಕು ಹಾಕ್ಬಿಡ್ರಿ ಅಲ್ವಾ? ಇಂದಿನ ತರಗತಿ ಏನ್ ಕಲ್ತಿದೀವಿ ನಾವು? ಸಮತಲಾಕೃತಿಗಳ ಬಗ್ಗೆ ಕಲ್ತಿದೀವಿ, ಘನಾಕೃತಿಗಳ ಬಗ್ಗೆ ಕಲ್ತಿದೀವಿ. ಸಮತಲಾಕೃತಿ ಅಂತಂದ್ರೆ ಇವು ಪ್ಲೇನ್ ಫಿಗರ್ಸ್, ಓಕೆ. ಸಮತಲ ಅಂದ್ರೆ ಸಮತಟ್ಟು, ಸಮತಲ, ಚಪ್ಪಟೆ, ಏನೋ ಪದಗಳು ನೀವು ಕೇಳಿರ್ತೀವಿ ಅಲ್ವಾ? ಓಕೆ, ಇದುಗಳು. ಈಗ ಅದಾದ್ಮೇಲೆ ಘನಾಕೃತಿಗಳು ಏನು ಅಂತಂದ್ರೆ ನಿಮಗೆ ಗೊತ್ತೇ ಇರ್ತೈತಿ. ಘನವಾಗಿರೋದು, ಗಟ್ಟಿಯಾಗಿರೋದು, ಟೊಳ್ಳು ಇರಬಾರ್ದಪ್ಪ ಒಳಗಡೆ ಅಂತದ್ದು ಘನಾಕೃತಿಗಳು, ಓಕೆ. ಇವುಗಳ ಬಗ್ಗೆ ನಾವು ಹಳೆ ಕ್ಲಾಸಲ್ಲಿ ಕಲ್ತಿದ್ದೀವಿ. ಒಂದು ಸ್ಪಷ್ಟವಾಯ್ತು ಏನು ಘನವಸ್ತು ಅಂದ್ರೆ ಏನು? ಟೊಳ್ಳು ಇರದೆ ಗಟ್ಟಿಯಾಗಿರೋ ವಸ್ತುಗಳು. ಇವನ್ನ ನಾವು ಕನ್ನಡದಲ್ಲಿ ಗಟ್ಟಿ ವಸ್ತು ಅನ್ಬೋದು, ನಮ್ಮ ಪುಸ್ತಕದಲ್ಲಿ ಘನ ವಸ್ತು ಇದೆ, ಅದನ್ನೇ ಬಳಸೋಣ. ನಮ್ಮ ಸುತ್ತಮುತ್ತ ಕಣ್ಣಾಡಿಸಿ ನೀವು ಬರೇ ಇವೇ ಕಾಣ್ತವೆ, ಘನವಸ್ತುಗಳೇ ಕಾಣ್ತವೆ ಅಲ್ವಾ? ಈಗ ಸ್ವಲ್ಪ ಪ್ಲೇನ್ ಫಿಗರ್ಸ್, ಸಮತಲಾಕೃತಿ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಬಿಡೋಣ. ಇದುವರೆಗೆ ನಾವು ನಿಮ್ಮ ನೋಟ್ ಪುಸ್ತಕಗಳಿದಾವಲ್ವಾ, ಜೊತೆಗೆ ನಿಮ್ಮ ಮೇಷ್ಟ್ರುಗಳು ಬರೆಯುವಂತ ಕಪ್ಪು ಹಲಗೆಗಳಿದಾವಲ್ಲ, ಅದ್ರ ಮೇಲೆ ಸರಳವಾಗಿ ಕೆಲವೊಂದು ಚಿತ್ರಗಳು ಬರೀಬಹುದು ಅಲ್ವಾ? ಆ ಚಿತ್ರಗಳು ಹೇಗಿದಾವಪ್ಪ ಅಂದ್ರೆ ಒಂದು ಸರ್ಕಲ್ ಇರುತ್ತೆ, ಒಂದು ವೃತ್ತ, ಒಂದು ಸ್ಕ್ವೈರ್, ಒಂದು ರೆಕ್ಟ್ಯಾಂಗಲ್, ಒಂದು ಘನ, ಸಾರಿ ನಾಟ್ ಘನ ಅಲ್ಲ, ಒಂದು ಆಯತ ಅಲ್ವಾ?
ಈ ಚೌಕ ಇಂಥವೆಲ್ಲ ಸರಳ ಸರಳ ಒಂದು ಗೆರೆ ಈ ತರ ಸಣ್ಣವಾದ ಚಿತ್ರಗಳನ್ನ ಅಷ್ಟೇ ನಾವು ಕಾರ್ಡ್ಬೋರ್ಡ್ ಈ ಪ್ಲೇನಾರ್ ಸರ್ಫೇಸ್ ಮೇಲೆ ಪ್ಲೇನ್ ಸರ್ಫೇಸ್ ಮೇಲೆ ಬರೆಯಕ್ಕೆ ಸಾಧ್ಯ ಅಲ್ವಾ. ಅಂತ ವಸ್ತುಗಳು ನಾವು ಸಮತಲಾಕೃತಿಗಳು ಅಂತ ಅಂತೀವಿ ಅಲ್ವಾ. ಸೊ ಇವನ್ನ ನಾವು ಇಂಗ್ಲಿಷ್ ನಲ್ಲಿ ಪ್ಲೇನ್ ಫಿಗರ್ಸ್ ಅಂತೀವಿ, ಕನ್ನಡದಲ್ಲಿ ಸಮತಲಾಕೃತಿಗಳು ಅಂತೀವಿ. ಇನ್ನೂ ಚೆನ್ನಾಗಿ ನಾವು ಚಪ್ಪಟೆ ಆಗಿರುವ ಆಕೃತಿಗಳು ಅಂತ ಅನ್ಬೋದು, ಸಮತಲವಾದ ಸಮತಟ್ಟಾದ ಆಕೃತಿಗಳು ಅಂತ ಅನ್ಬೋದು. ನಾವು ತಟ್ಟು ಅಂದ್ರೆ ಗೊತ್ತಿರಬೇಕು, ಚಪ್ಪಟೆ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಲ್ವಾ. ಉದಾಹರಣೆಗೆ ಯಾವ ಪೈ ಸಮತಲಾಕೃತಿಗಳು ಅಥವಾ ಚಪ್ಪಟೆ ಆಕೃತಿಗಳು ಸಮತಲಾಕೃತಿಗಳು ಅಂತಂದ್ರೆ ಆಯತ, ಚೌಕ, ವೃತ್ತ ಇವೆಲ್ಲ ಅವೇನೆ. ಈಗ ನಾವು ಏನೋ ಆಯತ ಅಂದ್ರೆ ರೆಕ್ಟ್ಯಾಂಗಲ್ ಅಂತೀವಿ, ಚೌಕ ಅಂದ್ರೆ ಸ್ಕ್ವೇರ್ ಅಂತೀವಿ, ವೃತ್ತ ಅಂದ್ರೆ ಸರ್ಕಲ್ ಅಂತೀವಿ ನಾವು. ಇವುಗಳ ಸುತ್ತಳತೆ ಇದೆಯಲ್ವಾ, ಸುತ್ತಳತೆ ಅಂದ್ರೆ ಪೆರಿಮೀಟರ್, ವಿಸ್ತೀರ್ಣ ಅಂದ್ರೆ ಹರವು ಏರಿಯಾ ಅಲ್ವಾ. ಇವುಗಳನ್ನ ನಾವು ಈ ಮೇಲಿನ ವಸ್ತುಗಳು, ಮೇಲಿನ ಆಕೃತಿಗಳೇನಿದಾವಲ್ಲ ಸಮತಲಾಕೃತಿಗಳು ಪ್ಲೇನ್ ಫಿಗರ್ಸ್, ಅವುಗಳ ಸೂತ್ರದ ಹೆಂಗಪ್ಪ ಕಂಡುಹಿಡಿಯೋದು, ಅವುಗಳ ಏರಿಯಾ ಹೆಂಗ್ ಕಂಡುಹಿಡಿಯೋದು, ವಿಸ್ತೀರ್ಣ ಹೆಂಗ್ ಕಂಡುಹಿಡಿಯೋದು ಅಂತ ನಾವು ಹಳೆಯ ತರಗತಿನಲ್ಲಿ ಓದ್ಕೊಂಡು ಬಂದಿದ್ದೀವಿ. ಗೊತ್ತಿಲ್ಲ ಅಂದ್ರೆ ನಾವು ಇನ್ನೊಂದ್ಸರಿ ರಿವಿಷನ್ ಮಾಡ್ಬೇಕಾಗತ್ತೆ ಅಲ್ವಾ. ಇನ್ನೊಂದು ಈಗ ಸುತ್ತಳತೆಗೂ ವಿಸ್ತೀರ್ಣಗೂ ಏನಪ್ಪ ವ್ಯತ್ಯಾಸ ಅಂತ ಈಗಲೇ ಹೇಳ್ಬಿಡ್ತೀನಿ ನೋಡಿ. ಸುಮ್ಮನೆ ನೀವು ಹೊಲಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಈ ಹೊಲಕ್ಕೊಂದು ಬದಿ ಇರುತ್ತಲ್ವಾ, ಆ ಬದಿಯ ಅಳತೆ ಇದೆಯಲ್ವಾ, ಲೆಂತ್ ಎಷ್ಟು ಉದ್ದ ಇದೆಯಪ್ಪ ಈ ಬದಿ, ಆದ್ರೂ ಸುತ್ತಳತೆ ಅಂತೀವಿ. ಸುತ್ತ ಅಳತೆ, ಇದು ಎಲ್ಲದೂ ಅಳತೆನೆ ಅರ್ಥ ಅಲ್ವಾ. ಈ ಎಷ್ಟು ಬದಿಗಳ ಉದ್ದ, 4 ಬದಿಗಳು ಇರಬಹುದು, 5 ಬದಿಗಳು ಇರಬಹುದು. ಒಂದು ಹೊಲಕ್ಕೆ 4 ಬದಿ ಅಂತ ಕಾಣೋಣ. 4 ಬದಿಗಳ ಒಟ್ಟು ಉದ್ದ ಇದೆಯಲ್ಲ ಅದು ಸುತ್ತಳತೆ, ಪೆರಿಮೀಟರ್ ಅಂತೀವಿ ನಾವು. ಅದೇ ವಿಸ್ತೀರ್ಣ ಅಂತಂದ್ರೆ ನೋಡಿ, ಒಂದು ಬೇಲಿ ಹಾಕೋದಿಕ್ಕೆ ಸುತ್ತಳತೆ ಬೇಕು, ಒಳಗಡೆ ಬಿತ್ತೋದಿಕ್ಕೆ ಉತ್ತೋದಿಕ್ಕೆ, ಅದು ಒಳಗಿನ ಜಾಗದಲ್ಲಿ, ಒಳಗಿನ ಹೊಲದಲ್ಲಿ ನಾವು ಮಾಡ್ತೀವಿ. ಆ ಹೊಲದ ಜಾಗ ಇದೆಯಲ್ಲ, ಕಂಪ್ಲೀಟ್ ಪೂರ್ಣ ಜಾಗ ಇದೆಯಲ್ಲ, ಅದು ಹರವು ಹರಡ್ಕೊಂಡಿದೆ, ಅದು ಆ ಹರವನ್ನು ನಾವು ಏರಿಯಾ ಅಂತ ಕರಿತೀವಿ. ಪುಸ್ತಕದಲ್ಲಿ ವಿಸ್ತೀರ್ಣ ಅಂತ ಬರೆದಿದ್ರೆ ನಾವು ಹರವು ಅಂತ ಅನ್ಬೋದು, ಹಲವು ಪದಗಳನ್ನ ಬಳಸ್ಬೋದು ಅಲ್ವಾ. ಹೀಗೆ ಈಗ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡೋಣ. ಈ ಘನಾಕೃತಿ ಅಂತ ಒಂದು ನಾನು ಹೇಳಿದ್ದೀನಿ ಆಗ್ಲೇ. ಘನ ಅಂತಂದ್ರೆ ಗಟ್ಟಿಯಾಗಿರುವಂತ ವಸ್ತು, ಗಟ್ಟಿಯಾಗಿರುವಂತ ಒಂದು ಆಕೃತಿ, ಒಂದು ವಸ್ತು, ಅದು ಒಂದು ಅಲ್ವಾ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಈ ಸಮತಲಾಕೃತಿಯಿಂದ ಘನಾಕೃತಿ ಪಡೆಯೋಕ್ಕಾಗುತ್ತೋ ಇಲ್ವೋ ಅಂತ ಸ್ವಲ್ಪ ನಾವು ಯೋಚನೆ ಮಾಡ್ಬೋದು. ಒಂದು ಎಕ್ಸ್ಪೆರಿಮೆಂಟ್ ಸಹ, ಒಂದು ಪ್ರಯೋಗ ಸಹ ಮಾಡ್ಬೋದು. ಒಂದ್ ವೇಳೆ ನೀವು ಒಂದು ಕಾರ್ಡ್ಬೋರ್ಡ್ ತಗೊಳ್ರಿ, ಅಥವಾ ನಿಮ್ಮ ನೋಟ್ಬುಕ್ ಹಳೆ ತಗೊಳ್ಳಿ ಒಂದಕ್ಕೊಂದು, ಓಕೆ. ಒಂದು ಕಾರ್ಡ್ಬೋರ್ಡ್ ನಲ್ಲಿ ಒಂದೇ ತರದ ಆಕಾರ ಮತ್ತೆ ಅಳತೆ ಇರಬೇಕು ಅಂತ ಸಮತಲಾಕೃತಿಗಳನ್ನ, ಅಂದ್ರೆ ಪ್ಲೇನ್ ಫಿಗರ್ಸ್ ಸಮತಲಾಕೃತಿಗಳನ್ನ ಒಂದ್ 20 ಕಟ್ ಮಾಡ್ಕೊಳ್ರಿ. ಒಂದ್ರ ಮೇಲೆ ಒಡ್ತಾ ಹೋಗಿ, ಒಂದ್ರ ಮೇಲೆ ಒಂದು ಒಡ್ತಾ ಹೋಗಿ. ಏನಾಗುತ್ತೆ ನಮಗೆ? ಪ್ಲೇನ್ ಫಿಗರ್ ಸಿಗುತ್ತಾ ಅಥವಾ ಸಾಲಿಡ್ ಫಿಗರ್ ಸಿಗುತ್ತಾ? ಪ್ರಶ್ನೆ. ನಮಗೆ ಸಿಗೋದು ಸಾಲಿಡ್ ಫಿಗರ್, ಅಂದ್ರೆ ಘನಾಕೃತಿ ಒಂದು ಸಿಗುತ್ತೆ, ಓಕೆ ಅಲ್ವಾ. ಈ ಘನಾಕೃತಿಗಳನ್ನು ನಾವು ಕ್ಯೂಬಾಯ್ಡ್ ಅಂತೀವಿ, ಸಿಲಿಂಡರ್ ಅಂತೀವಿ, ಅಥವಾ ಆಯತಘನ, ಸಿಲಿಂಡರ್ ಇಂಥ ಘನಾಕೃತಿಗಳು ನಮಗೆ ಬರ್ತವೆ. ಯಾವ್ದ್ರ ಮೇಲೆ ಬರ್ತವೆ ಅಂದ್ರೆ, ನೀವು ಯಾವ ಪ್ಲೇನ್ ಫಿಗರ್ ಸಮತಲಾಕೃತಿ ತಗೊಂತಿರೋ ಅದ್ರ ಮೇಲೆ ನೀವು ಯಾವ ಘನಾಕೃತಿ ಸಿಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಅಲ್ವಾ. ಇದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಸಹ ಮುಂದೆ ಮಾಡೋಣ. ಈಗ ಜೊತೆಗೆ ಇದಾದ್ಮೇಲೆ ಘನಾಕೃತಿಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ಉದಾಹರಣೆ ಕ್ಯೂಬಾಯ್ಡ್, ಸಿಲಿಂಡರ್ ಬಗ್ಗೆ. ಇದರ ಜೊತೆಗೆ ಈ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ನೋಡಿ, ಪ್ಲೇನ್ ಫಿಗರ್ ಅಲ್ಲಿ ಬರೀ ವಿಸ್ತೀರ್ಣ ಅಂತಿದ್ವಿ, ಇಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣ ಅಂತೀವಿ. ಅಲ್ಲಿ ಬರೀ ಏರಿಯಾ ಅಂತಿದ್ವಿ, ಇಲ್ಲಿ ಸರ್ಫೇಸ್ ಏರಿಯಾ ಅಂತೀವಿ. ಈಗ ಮೇಲ್ಮೈ ವಿಸ್ತೀರ್ಣ ಹೆಂಗಪ್ಪ ಕಂಡುಹಿಡಿಯೋದು, ಅದನ್ನು ಸಹ ನಾವು ಕಲ್ತಿದ್ವಿ. ಇನ್ನೊಂದು, ಇಲ್ಲಿ ಒಂದು ಘನಾಕೃತಿ ಆದಾಗ ಒಳಗಡೆ ವಾಲ್ಯೂಮ್ ಅಂತ ಬರುತ್ತೆ ಪ್ರಶ್ನೆ, ಅದನ್ನ ನಾವು ಘನಫಲ ಅಂತ ಕರಿತೀವಿ, ಅಂದ್ರೆ ಒಳಗಡೆ ಘನಫಲ. ಇದ್ರ ಬಗ್ಗೆ ಸ್ವಲ್ಪ ಕಲಿತಾ ಹೋಗೋಣ. ಘನಫಲ ಅನ್ನೋ ಪದಗಳ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಒಂದು ಮಾತು. ನೀವು ಊರಲ್ಲಿ ನೋಡಿರ್ತೀರಿ, ಒಂದು ಚೀಲ ತಗೊಂತೀರಿ, ಒಂದು ಡಬ್ಬಿ ತಗೊಂತೀರಿ, ಡಬ್ಬಿ ಒಳಗಡೆ ಚೀಲದೊಳಗೆ ನೀವು ದವಸ ಧಾನ್ಯಗಳನ್ನ ಏನೋ ತುಂಬ್ತೀರಿ ಅಲ್ವಾ. ಅಂದ್ರೆ ನೀವು ಒಳಗಡೆ ತುಂಬ್ತಿರಲ್ಲ, ಆ ವಾಲ್ಯೂಮ್ ಇದೆಯಲ್ಲ, ಆ ಘನಫಲ ಅಂತೀವಿ ನಾವು ಅದನ್ನೆಲ್ಲ, ಅದು ನಮಗೆ ಮುಖ್ಯವಾಗುತ್ತೆ. ನಾವು ಸರಳವಾಗಿ ಘನಫಲ ಅನ್ನೋ ಪದ ಎಲ್ಲೋ ಒಂದ್ ಕಡೆ ಕನ್ನಡ ಜಾಯಮಾನ ಹೋಗ್ತಿಲ್ವೇನೋ ಅಂತ ಅನ್ಸುತ್ತೆ. ಹಂಗಾಗಿ ಸರಳವಾಗಿ ತುಂಬಳತೆ ಅನ್ಬೋದು, ತುಂಬಳವಿ ಅನ್ಬೋದು, ಒಳಳತೆ ಅನ್ಬೋದು, ಒಳಳವಿ ಅಂತ ಅನ್ಬೋದು, ಓಕೆ. ಈ ತರ ಪದಗಳು ನಾವು ಬಳಸಲು ಸಾಧ್ಯ ಇದೆ. ಹುಡುಗರಿಗೆ ನಮ್ಮ ಭಾಷೆಗಳು ಸುಲಭ ಆಗಬೇಕು, ತಟ್ಟಬೇಕು, ಅವಾಗ ಗಣಿತ ಸುಲಭ ಆಗುತ್ತೆ ನನ್ನ ಕಾರಣಕ್ಕೆ ಅಲ್ವಾ. ಸದ್ಯಕ್ಕೆ ನಾವು ಘನಫಲ ಅನ್ನೋ ಪದನ್ನೇ ಬಳಸ್ಕೊಂಡು ಮುಂದಕ್ಕೆ ಹೋಗೋಣ. ಈಗ ನಾವು ಇದೇ ವಿಷಯವಾಗಿ ಈಗ ನೀವೇನು ಕಲ್ತ್ವಿ, ನಾವೀಗ ಮೇಲೆ ವಿಸ್ತೀರ್ಣ ಕಲ್ತ್ವಿ, ಘನಫಲ ಕಲ್ತಿದ್ದೀವಿ ಹಳೆ ಕ್ಲಾಸ್ ಅಲ್ವಾ. ಅದನ್ನ ಸ್ವಲ್ಪ ವಿಸ್ತಾರವಾಗಿ ಸ್ವಲ್ಪ ಬೆಳೆಸಿ ನಾವು ಶಂಕು ಮತ್ತೆ ಗೋಳಗಳ ಬಗ್ಗೆನೂ ಕಲಿಯೋಣ. ಶಂಕು ಅಂತಂದ್ರೆ ಏನು? ಕೋನ್ಸು. ಗೋಳ ಅಂದ್ರೆ ಏನು? ಸ್ಪಿಯರ್ಸ್. ಇದ್ರ ಬಗ್ಗೆನೂ ಸಹ ಈ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಮೊದಲು ನಾವು ಮೇಲ್ಮೈ ವಿಸ್ತೀರ್ಣ, ಸರ್ಫೇಸ್ ಏರಿಯಾ ಇದೆಲ್ಲ, ಅದರ ಬಗ್ಗೆ ಗಮನ ಕೊಡೋಣ. ಆಮೇಲೆ ನಾವು ಘನಫಲ ಅಥವಾ ವಾಲ್ಯೂಮ್ಗೆ ಹೋಗೋಣ ಅಲ್ವಾ. ಈಗ ಮೇಲ್ಮೈ ವಿಸ್ತೀರ್ಣಕ್ಕೆ ಯಾವ್ದ್ರದ್ದು ವಿಸ್ತೀರ್ಣ ಅಂತ ಕಂಡುಹಿಡಿಯೋಣ. ಮೊದಲು ಘನದ್ದು ಮತ್ತೆ ಆಯತಘನದ ಕಲಿಯೋಣ. ಘನ ಅಂದ್ರೆ ಸ್ಕ್ವೇರು, ಆಯತಘನ ಅಂದ್ರೆ ಕ್ಯೂಬ್ ಅಲ್ವಾ. ಘನ ಅಂದ್ರೆ ಕ್ಯೂಬ್, ಆಯತಘನ ಅಂದ್ರೆ ಕ್ಯೂಬಾಯ್ಡ್
ಅಲ್ವಾ. ಈ ಈ ಎರಡು ಏನೋ ಆಕೃತಿಗಳ ಘನ ಆಕೃತಿಗಳ ಸಾಲಿಡ್ ಫಿಗರ್ಸ್ ನ ಸರ್ಫೇಸ್ ಏರಿಯಾ ಅಥವಾ ಮೇಲ್ಮೈಯನ್ನು ಕಂಡುಹಿಡಿಯೋಣ. ಈಗ ಒಂದು ನಾವು ಪ್ಲೇನ್ ಫಿಗರ್ಸ್ ಇಂದ ಸಾಲಿಡ್ ಫಿಗರ್ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಅದನ್ನೇ ಮುಂದುವರ್ಸೋಣ, ಅದೇ ನೋಟವನ್ನೇ ಮುಂದುವರ್ಸೋಣ. ನೀವು ಇಮ್ಯಾಜಿನ್ ಮಾಡ್ಕೊ, ಕಲ್ಪನೆ ಮಾಡ್ಕೊಳ್ರಿ, ನೀವು ಅನೇಕ ಹಾಳೆಗಳ ಒಂದು ಕಟ್ ನೋಡಿದ್ದೀರಾ ಈ ತರ. ಇಲ್ಲಿ ನೋಡಿ, ಇದೊಂದು ಹಾಳೆ. ಓಕೆ, ಒಂದು ಯಾವ ತರ ಆಕೃತಿ ಇದು? ಒಂದು ಆಯತ ಆಕೃತಿ, ಅಂದ್ರೆ ರೆಕ್ಟ್ಯಾಂಗಲ್ ಶೇಪ್ ಅಲ್ವಾ. ಒಂದು ನಿಮ್ ನೋಟ್ಬುಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ರಿ. ಇಂಥ ಒಂದು 50 ಹಾಳೆಗಳನ್ನ ಒಂದ್ರ ಮೇಲೆ ಒಡ್ತೀನಿ. ಎಲ್ಲ ಹಾಳೆಗಳ ಗಾತ್ರ ಒಂದೇ ತರ ಇದೆ, ಅಳತೆ ಒಂದೇ ತರ ಇದೆ. ಒಂದ್ರ ಮೇಲೆ ಒಡ್ತೀನಿ. ನಮಗೆ ಏನ್ ಸಿಗುತ್ತೆ? ಈ ತರ ಒಂದು ಆಕೃತಿ ಸಿಗುತ್ತೆ ಅಲ್ವಾ. ಓಕೆ ಅಲ್ವಾ. ಈ ಆಕೃತಿಯನ್ನ ಯಾವ ರೀತಿ ಅನ್ಕೋಬಹುದು? ಓಕೆ, ನಾವು ಏನ್ ಅನ್ಕೋಬಹುದು ಇದನ್ನ? ಇದರ ಏನು? ಇದು ಒಂದು ಆಯತ ಘನ ತರ ಕಾಣುತ್ತಲ್ವಾ, ಇದನ್ನು ನಾವು ಆಯತ ಘನ ಅಂತೀವಿ. ಇದು ಆಯತ. ಓಕೆ, ಪ್ಲೇನಾರ್ ಫಿಗರ್, ರೆಕ್ಟ್ಯಾಂಗ್ಯುಲರ್ ಪ್ಲೇನಾರ್ ಫಿಗರ್, ಆಯತ ಸಮತಲಾಕೃತಿ. ಈಗ ಇದು ಘನವಸ್ತು ಆಯ್ತು, ಘನಾಕೃತಿ ಆಯ್ತು. ಬಟ್ ಇದ್ರ ಮೇಲೆ ಬೇಸ್ ಆಗಿರೋದ್ರಿಂದ, ಇದ್ರ ಮೇಲೆ ಆಧಾರಿತವಾದ್ರಿಂದ ನಾವು ಇದನ್ನ ಆಯತ ಘನ ಅಂತಂತೀವಿ. ಓಕೆನಾ? ಇದು ಸ್ಪಷ್ಟವಾಯ್ತು ಅಲ್ವಾ. ನಮಗೆ ಪ್ಲೇನ್ ಫಿಗರ್ ಇಂದ ಸಾಲಿಡ್ ಫಿಗರ್ ಸಿಕ್ತು, ಸಮತಲಾಕೃತಿಯಿಂದ ಘನಾಕೃತಿ ಸಿಕ್ತು ಅಲ್ವಾ, ಆಯತದಿಂದ ಆಯತ ಘನ ಸಿಕ್ತು. ಇಲ್ಲಿ ಸ್ಪಷ್ಟವಾಯ್ತು ಅಲ್ವಾ. ಮುಂದ್ಕೋಣ. ಈ ಆಯತ ಘನಕ್ಕೆ ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ಳಿ. ನೀವು ಪುಸ್ತಕದಲ್ಲಿ ರೊಟ್ಟ ಹಾಕೋದು ಅಂತ ಗೊತ್ತಿರ್ತದಲ್ವಾ, ಮೇಲ್ಮೈ ಹೊದಿಕೆ ಅಂತೀವಿ ನಾವು ಅದನ್ನ. ಹೊದಿಕೆ, ರೊಟ್ಟ ಹಾಕೋದು, ಒಂದು ಕವರ್ ಹಾಕೋದು ಅಲ್ವಾ. ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ರಿ, ಇದು ಹೊದಿಕೆ ಹಾಕ್ಬೇಕಪ್ಪ ನಾನು ಅಂತ ಅಂದ್ಕೊಳ್ಳೋಣ. ಹೊದಿಕೆ ಹಾಕ್ಬೇಕು ಅಂತಂದ್ರೆ ಒಂದು ಬೇರೆಯದೇ ಆದ ಒಂದು ದೊಡ್ಡ ಹಾಳೆ ತಗೊಂಡು ಅದಕ್ಕೆ ಸರಿ ಮೇಲೆ ರೊಟ್ಟ ಹಾಕ್ತೀವಿ ಅಲ್ವಾ. ಅದನ್ನ ನಾವು ಆ ದಿಕ್ಕಲ್ಲಿ ನಾವು ಯೋಚನೆ ಮಾಡೋಣ. ಈ ಆಯತಘನಕ್ಕೆ ಕಂದು ಬಣ್ಣದ ಹಾಳೆಯಿಂದ ಒಂದು ಮೇಲ್ಮೈ ಹೊದಿಕೆ ಹಾಕ್ಲಿ ಎಷ್ಟು ಜಾಗ ಬೇಕಾಗತ್ತಪ್ಪ ಅಂತ ಒಂದು ತಿಳ್ಕೊಳ್ಳೋಣ. ಉದಾಹರಣೆ ನೋಡಿ, ಒಂದು ದೊಡ್ಡ ಹಾಳೆನಲ್ಲಿ ಇದನ್ನ ಮುಚ್ಚಿಬಿಟ್ಟಿದ್ದೀನಿ, ಹೊದಿಕೆ ಹಾಕಿದ್ದೀನಿ, ರೊಟ್ಟ ಹಾಕಿಬಿಟ್ಟಿದ್ದೀನಿ. ಇದು ಗಾತ್ರ ಎಷ್ಟು ಬೇಕು ಅಂತ ನಾವು ಕಂಡುಹಿಡಿಬೇಕು ಅಲ್ವಾ. ಒಟ್ಟು ಗಾತ್ರ ಈ ಪೂರ್ತ ಹೊದಿಕೆ ಹಾಕೋದಕ್ಕೆ ಅದನ್ನು ನಾನು ಸರ್ಫೇಸ್ ಏರಿಯಾ ಅಥವಾ ಮೇಲ್ಮೈ ವಿಸ್ತೀರ್ಣ ಅಂತೀವಿ ಇದನ್ನ ನಾನು ಅಲ್ವಾ. ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ಒಂದು ಸ್ವಲ್ಪ ಆಳವಾಗಿ ನೋಡ್ಬಿಡೋಣ. ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ, ಈಗ ನಮ್ಗೆ ಮೊದಲಿಗೆ ಕಾಗದದ ಕೆಳಗಿನ ಓದಿಸೋಕೆ ಏನ್ ಬೇಕಪ್ಪ ನೋಡ್ಬಿಡೋಣ. ಈ ಕೆಳಗಿನ ಭಾಗ ಇದೆಯಲ್ಲ, ಈ ಕೆಳಗಿನ ಭಾಗಕ್ಕೆ ಎಷ್ಟು ಕಾಗದ ಬೇಕಾಗತ್ತೆ ಓದಿಸೋದಿಕ್ಕೆ ಅಥವಾ ಮುಚ್ಚೋದಿಕ್ಕೆ ಅಥವಾ ರೊಟ್ಟ ಹಾಕೋದಿಕ್ಕೆ? ಎಷ್ಟು ಬೇಕಾಗತ್ತೆ? ಈ ಚಿತ್ರದಲ್ಲಿ ನೋಡ್ಬಿಟ್ರಿ ಇನ್ನು ಮುಂದೆ ಗೊತ್ತಾಗತ್ತೆ. ಚಿತ್ರದಲ್ಲಿ ಇಷ್ಟು ಬೇಕಾಗತ್ತೆ ಅಲ್ವಾ, ಇಷ್ಟು ಬೇಕಾಗತ್ತೆ ಅಲ್ವಾ. ಅಂದ್ರೆ ಈ ಒರಿಜಿನಲ್ ಶೇಪ್ ಇದೆ ಎಷ್ಟಿದೆ, ಇದು ಇಷ್ಟು ಬೇಕಾಗತ್ತೆ. ಇದನ್ನ ನಾನು ಇಲ್ಲಿ ಎ ಅಂತ ಬರ್ಕೊಂಡಿದ್ದೀನಿ. ಇಷ್ಟು ಹಳೆ ಸಾಕು, ಕೆಳಗಿನ ಭಾಗ ಮುಚ್ಚುತ್ತೆ ಅಲ್ವಾ. ಸ್ಪಷ್ಟವಾಯ್ತು ಇದು. ಈಗ ಮೇಲಿನ ಭಾಗಕ್ಕೂ ಅಷ್ಟೇ ಬೇಕು, ಆಮೇಲೆ ನೋಡೋಣ ಅದನ್ನ. ಈಗ 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 ಅಕ್ಕಪಕ್ಕದ ಬದಿಗಳು ಇದಾವಲ್ಲ, ಅದನ್ನು ಮುಚ್ಚಬಹುದಲ್ಲ. ಇಲ್ಲಿ ಈ ಭಾಗ ಅಕ್ಕಪಕ್ಕದ ಬದಿಗಳು, ಎರಡು ಬದಿಗಳಿಗೆ ರೊಟ್ಟಾಕಲು ಅಥವಾ ಓದಿಸಲು ಎಷ್ಟು ಎರಡು ಉದ್ದವಾದ ಆಯತಾಕಾರದ ಕಂದು ಬಣ್ಣದ ಹಾಳೆ ಬೇಕಾಗುತ್ತಲ್ವಾ. ಇದನ್ನು ನಾನು ಈ ತರ ಶೇಪ್ ಅಲ್ಲಿ ಬರೀತೀನಿ, ಇದೊಂದು. ಓಕೆ, ಇದು ನನಗೀಗ ಎಷ್ಟು 3 ಬದಿಗಳಾಯ್ತು ಅಲ್ವಾ. ಒಂದು ಕೆಳಗಿಂದು, ಎರಡು ಆ ಕಡೆ ಈ ಕಡೆ ಅಕ್ಕಪಕ್ಕದ್ದು 3 ಬದಿಗಳಾಯ್ತು. ಮುಂದಕ್ಕೆ ಅದೇ ರೀತಿ ನಮಗೆ ಹಿಂದೆ ಮುಂದೆ ಇಲ್ಲ ಈ ದಿಕ್ಕಲ್ಲಿ ಇದೆಯಲ್ಲ, ಇದು ಮುಂದಿಂದು, ಇದು ಹಿಂದಿಂದು ಅಲ್ವಾ. ನೀವೇನಾರು ಅನ್ಕೊಳ್ಳಿ, ಇದು ಕಡೆ ಮುಂದಿದ್ದು ಆ ಕಡೆ ಹಿಂದಿಂದು ಅನ್ಕೊಳ್ಳಿ. ಓಕೆ, ಈ ಮುಂದಿನ ಮತ್ತು ಹಿಂದಿನ ಭಾಗವನ್ನು ಓದಿಸಲು ಬೇರೆ ಅಳತೆಯ ಇನ್ನು 2 ಆಯತಾಕಾರದ ಹಾಳೆಗಳು ಬೇಕಾನೆ. ಈ ಅಳತೆ ಸ್ವಲ್ಪ ಬೇರೆ ಆಯ್ತು, ಬಟ್ ಇಲ್ಲಿಗೂ ಬೇಕಲ್ವಾ. ಇದೊಂದು ಈ ಸಿಮಿಲರ್ ಏರಿಯಾ ಅಲ್ವಾ. ಅಲ್ಲಿಗೆ ಮತ್ತೆ 2 ಹಾಳೆಗಳು ಬೇಕಾಗ್ತವೆ. ಒಟ್ಟು ಎಷ್ಟು ಬದಿಗಳಾಯ್ತು? ಈಗ ಎಷ್ಟು ಹಾಳೆಗಳು ಸಿಕ್ತು? 1 + 2 + 2 5 ಹಾಳೆಗಳು ಆಯ್ತು ಅಲ್ವಾ. ಮುಂದ್ಕೋಗೋಣ. ಇದು ಈ ಚಿತ್ರ ಸಿಗ್ಬೇಕಾಗತ್ತೆ, ಹಿಂಗಾಗತ್ತೆ 3ನೇದು. ಓಕೆ, ಈಗ ಮುಂದ್ಕೋಗೋಣ. ಈ ಆಕೃತಿಯನ್ನ ಬಿಡಿಸಿ ಗಮನಿಸಿದಾಗ ಸ್ವಲ್ಪ ಬಿಡಿಸ್ಬೇಡ್ಬಿಡ್ರಿ ಇದನ್ನ. ಈ ಆಕೃತಿನ ಸ್ವಲ್ಪ ಈ ತರ ಶೇಪ್ ಆಗುತ್ತೆ ಅಲ್ವಾ. ಈ ವರ್ಟಿಕಲ್ ಶೇಪ್ ಇದೆಯಲ್ಲ, ನಿಂತಿರೋದನ್ನ ಹಾಳೆನ ಅಗಲಿಸಿ ಒಂದು ಕಾರ್ಡ್ ಬೋರ್ಡ್ ನ ಬಿಡಿಸಿದಾಗ ಏನಾಗುತ್ತೆ, ಈ ತರ ಶೇಪ್ ಕಾಣುತ್ತಲ್ವಾ. ಇದು ಹೈಟು, ಇದು ಹೈಟ್, ಇದು ಸಹ ಹೈಟು ಆ ಕಡೆದು, ಇದು ಸಹ ಹೈಟು ಈ ಕಡೆದು, ಮುಂದಿನ ಹಿಂದಿನ ಅಕ್ಕದ ಪಕ್ಕದ ಹೈಟ್ಗಳಿವೆಲ್ಲ. ಇದು ನಮ್ಮ ಕೆಳಗಿನ ಹಾಳೆ ಇದು ಅಲ್ವಾ. ಇದಾಯ್ತು. ಕೊನೆಯದಾಗಿ ನಾವು ಮೇಲಿಂದು ಸಹ ಮುಚ್ಚಬೇಕಲ್ವಾ, ಅದ್ರ ಬಗ್ಗೆ ಗಮನಿಸೋಣ. ಈಗ ಈ ಮೇಲಿನ ಮುಚ್ಚಬೇಕು ಅಂತಂದ್ರೆ ಇದು ಕೆಳಗಿಂದಷ್ಟೇ ಗಾತ್ರದ ಸಾದ್ರ ಸಾಕಲ್ವಾ. ಓಕೆ, ಹಾಗಾಗಿ ಕೆಳಗೆ ಬಗ್ಗೆ ಇನ್ನೊಂದು ಆಯತಾಕಾರದ ಹಾಳೆ ಬೇಕಾಗುತ್ತದೆ. ಆ ಗಾತ್ರದ ಎಷ್ಟು ಅಂದ್ರೆ ಕೆಳಗಿನ ಗಾತ್ರದಷ್ಟೇ ಸಾಕು ಹಾಳೆ ಅಲ್ವಾ. ಇದನ್ನ ನಾವು ಬಲಭಾಗದಲ್ಲಿ ಈ ತರ ತೋರಿಸ್ತೀವಿ ನಾವು. ಓಕೆ, ಚಿತ್ರದಲ್ಲಿ ತೋರಿಸೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮೇಲಿನ ಭಾಗವನ್ನ ಬಿಡಿಸಿದಾಗ ಈ ತರ ಬರ್ತೀವಿ ಅಲ್ವಾ. ಇದು ಮೇಲಿನ ಭಾಗ ಇದು
ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಈಗ ಹೀಗೆ ಆಯತ ನೋಡಿ ಎಲ್ಲ ಈಗ 6 ಬದಿಗಳಿದಾವೆ. ಎಷ್ಟಾದಿದೆ ಇಡೀ ಆಯತಘನ ಅಥವಾ ಕ್ಯೂಬಾಯ್ಡ್ ಅಂತ ಏನಂದಿವಿ, ಇದನ್ನ ಪೂರ್ತಿ ಹೊದಿಕೆ ಹಾಕೋದಿಕ್ಕೆ ಅಥವಾ ರೊಟ್ಟು ಹಾಕೋದಿಕ್ಕೆ ಅಥವಾ ಮುಚ್ಚೋದಿಕ್ಕೆ ಓಕೆ ನಮಗೆ ಎಷ್ಟು ಹಾಳೆಗಳು ಬೇಕಾಗ್ತವಪ್ಪ ಅಂದ್ರೆ 6 ಹಾಳೆಗಳು ಬೇಕಾಗ್ತವೆ ಅಲ್ವಾ. ಸರಿ, ಸ್ಪಷ್ಟವಾಯ್ತು ಇದು. ಓಕೆ, ಇದು ನಮಗೆ ಇದೇನ್ ಹೇಳ್ಕೊಡುತ್ತೆ, ನಮಗೆ ಏನ್ ತಿಳಿಸ್ಕೊಡುತ್ತಪ್ಪ ಅಂತಂದ್ರೆ ಈ ಆಯತಘನದ ಹೊರ ಮೇಲ್ಮೈ, ಆಯತಘನ ಇದೆಯಲ್ವಾ, ನಾವು ಇದು ನೋಡಿದೀವಲ್ಲ, ಇದು ಆಯತಘನ. ಈ ಆಯತಘನದ ಹೊರ ಮೇಲ್ಮೈ 6 ಆಯತಗಳಿಂದ ಮಾಡಲ್ಪಟ್ಟಿದೆ. ಅಂದ್ರೆ ದಿಸ್ ಕ್ಯೂಬಾಯ್ಡ್ ಇಸ್ ಮೇಡ್ ಅಪ್ ಆಫ್ what? It's made up of 6 rectangular shapes ಅಂತ ಅನ್ಬಹುದು. 6 ಆಯತಗಳಿಂದ ಮಾಡಲ್ಪಟ್ಟಿದೆ ಅಂತ ಸ್ಪಷ್ಟವಾಯಿತು. ಓಕೆ, ಇದನ್ನ ನಾವೇನ್ ಜನರಲಿ ಏನ್ ಕರಿತೀವಿ ಅಂತಂದ್ರೆ ಫೇಸಸ್ ಆಫ್ ಕ್ಯೂಬಾಯ್ಡ್ ಅಂದ್ಬಿಡ್ತೀವಿ. ಅಂದ್ರೆ ಆಯತಘನದ ಮುಖಗಳು ಅಂತ ಅಂದ್ಬಿಡ್ತೀವಿ ಅಲ್ವಾ. ಇನ್ನು ಒಂದೊಂದು ಮುಖವೂ ಸಹ ಒಂದೊಂದು ಆಯತ ಅಥವಾ ಒಂದೊಂದು ರೆಕ್ಟ್ಯಾಂಗಲ್ ಅಂತ ಅನ್ಬಹುದು. ಒಟ್ಟು ಎಷ್ಟು ಫೇಸಸ್ ಇದಾವೆ ಕ್ಯೂಬಾಯ್ಡ್ಗೆ? 6 ಮುಖಗಳು ಇದಾವೆ, ಆಯತಘನದ ಮುಖಗಳು ಅಲ್ವಾ. ಈಗ ಪ್ರತಿಯೊಂದು ಮುಖದ ಒಂದೊಂದು ನೋಡಿ 6 ಮುಖಗಳು ಇದಾವಲ್ವಾ, 6 ರೆಕ್ಟ್ಯಾಂಗಲ್ಸ್ ಇದಾವಲ್ಲ, ಆ ಪ್ರತಿಯೊಂದು ಆಯತ ಮುಖದ ಓಕೆ ಉದ್ದ ಮತ್ತು ಅಗಲವನ್ನ ಪ್ರತ್ಯೇಕವಾಗಿ ಮತ್ತೆ ಬಿಡಿಸಿ ಬರ್ಕೋಬೋದಲ್ಲ, ಪ್ರತ್ಯೇಕವಾಗಿ ಗುಣಿಸಿ. ಅಂದ್ರೆ ಏನು, ವಾಟ್ ಇಸ್ ದ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್? ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಆಯತದ ವಿಸ್ತೀರ್ಣ ಎಷ್ಟು? ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್, ಎಲ್ ಇಂಟು ಬಿ ಅಲ್ವಾ. ಈಗ ಪ್ರತಿಯೊಂದು ರೆಕ್ಟ್ಯಾಂಗಲ್ ಅಥವಾ ಆಯತದ ಉದ್ದ ಮತ್ತು ಅಗಲಗಳನ್ನ ಪ್ರತ್ಯೇಕವಾಗಿ ಗುಣಿಸಿ ಕೂಡಿಬಿಟ್ರೆ ಏನಾಗುತ್ತಪ್ಪ, ಒಟ್ಟು ವಿಸ್ತೀರ್ಣ ಸಿಕ್ಬಿಡುತ್ತೆ, ಹೊರ ಮೇಲ್ಮೈ ವಿಸ್ತೀರ್ಣ. ಅದೇ ನಮ್ಮ ಗುರಿ ಈಗ ಅಲ್ವಾ. ಈಗ ನಾವು ಆಯತಘನದ ಉದ್ದವನ್ನ ಸುಮ್ಮನೆ ಅಂದ್ಕೊಳ್ರಿ, ಇಮ್ಯಾಜಿನ್ ಮಾಡ್ಕೊಳ್ರಿ. ಆಯತಘನದ ಉದ್ದವನ್ನ ಓಕೆ ಎಲ್ ಅಂದ್ಕೋಬಹುದು. ಇದು ಎಲ್, ಇದು ಉದ್ದ. ನಾನು ಅಳಿಸ್ಬಿಡ್ತೀನಿ ಒಂದು ನಿಮಿಷ. ಈಗ ತಗೊಂಡ್ಬಿಡ್ತೀನಿ. ನಾವು ಇದನ್ನ, ಇದು ಉದ್ದ ಅನ್ಕೋಬಹುದಾ? ಎಲ್. ಇದು ಹೈಟ್ ಅನ್ಕೋಬಹುದಾ? ಓಕೆ, ಇದು ಎಚ್ ಅಲ್ವಾ. ಇದು ಅಗಲ ಅನ್ಕೋಬಹುದಾ? ಓಕೆ, ಏನ್ ಅನ್ಕೋಬಹುದು? ಅಗಲ ಅನ್ಕೋಬಹುದಲ್ಲ, ಬಿ. ಓಕೆ, ಸೊ ಆಯ್ತು. ಈಗ ಇದನ್ನ ಬಿಡಿಸ್ಬಿಟ್ಟಾಗ ಈ ತರ ಚಿತ್ರ ಕಾಣುತ್ತೆ. ಇದನ್ನ ಬಿಡಿಸಿದ್ರೆ ನನಗೆ ಈ ತರ ಚಿತ್ರ ಕಾಣುತ್ತೆ ಅಥವಾ ಈ ತರ ಚಿತ್ರ ಕಾಣುತ್ತೆ ಅಲ್ವಾ. ಇದು ಏನಂದ್ರೆ ಇದು ಮೇಲಿಂದ, ಇದು ಹಿಂದ್ಗಡೆ ಉಳಿದ ಅರ್ಥ ಆಯ್ತು ಅಂತ ಕಂಡಿದ್ದೀನಿ. ಓಕೆನಾ. ಈಗ ನಾವು ಆಯತಘನದ ಉದ್ದವನ್ನ ಎಲ್ ಎಂದು ಈಗ ನಾವು ಆಯತಘನದ ಉದ್ದವನ್ನ ಎಲ್, ಅಗಲವನ್ನ ಬಿ. ಓಕೆ, ಎಲ್ ಅಂದ್ರೆ ಲೆಂತ್ ಉದ್ದ, ಅಗಲ ಅಂದ್ರೆ ಬ್ರೆಡ್ತ್ ಬಿ. ಓಕೆ, ಎತ್ತರ ಅಂದ್ರೆ ಹೈಟ್ ಎಚ್ ಅಂತ ತೆಗೆದುಕೊಂಡ್ರೆ ಈ ಅಳತೆಗಳನ್ನು ಹೊಂದಿರುವ ಆಕೃತಿ ಈ ತರ ಕಾಣುತ್ತೆ ಅಲ್ವಾ. ನಮ್ಗೆ ಈಗಾಗಲೇ ಸ್ಪಷ್ಟವಾಗಿದೆ, ಈ ತರ ಕಾಣುತ್ತೆ ಅಥವಾ ಈ ತರ ಕಾಣುತ್ತೆ ಅಲ್ವಾ, ಸ್ಪಷ್ಟವಾಗಿದೆ. ಮುಂದೆ ಹೋಗೋಣ. ಇದು ಈ ತರನು ಚಿತ್ರವನ್ನು ಇಮ್ಯಾಜಿನ್ ಮಾಡ್ಕೋಬಹುದು ನಾವು ಅಲ್ವಾ. ಸ್ವಲ್ಪ ನಾನು ಇಮ್ಯಾಜಿನೇಷನ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಬೇರೆ ತರನು ಚಿತ್ರ ಬರ್ತೀನಿ. ಓನ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈ ಮೇಲಿನ ಬದಿ ಎಡಗಡೆ ತೆಗ್ದಿದ್ದೀನಿ, ಇಲ್ಲಿ ಬಲಗಡೆಗೆ ತೆಗ್ದಿದ್ದೀವಿ ಅಷ್ಟೇ ವ್ಯತ್ಯಾಸ. ಉಳಿದ ಅಂದ್ರೆ ಇದು ಮುಂದಿಂದು, ಹಿಂದಿಂದು ಅನ್ಕೋಬಹುದು, ಮುಂದಿಂದು ಅನ್ಕೋಬಹುದು, ಪಕ್ಕದ್ದು ಅನ್ಕೋಬಹುದು. ಓಕೆ, ಜಸ್ಟ್ ಒಂದು ಕಲ್ಪನೆ ಮಾಡ್ಕೊಳ್ರಿ, ತಿಳಿಯುತ್ತೆ. ಇದನ್ನ ಮುಂದುವರಿಸಿ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದ್ಬಿಡೋಣ. ಯಾವ್ದು? ಕ್ಯೂಬಾಯ್ಡ್ ಅಲ್ವಾ. ನೋಡಿ, ಸೇಮ್ ಅದೇ ಹಳೆ ಚಿತ್ರನೇ ನಾನು ಮತ್ತೆ ಮರು ಅಂಟಿಸ್ತಾ ಇದ್ದೀನಿ. ಓಕೆ, ಇದು ನಾನು ನನಗೆ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಸುಲಭವಾಗ್ಲಿ ಅಂತ ಅದನ್ನೇ ಸ್ವಲ್ಪ ದೊಡ್ಡದು ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಆ ಚಿತ್ರವನ್ನೇ ಬಿಡಿಸಿದ ಚಿತ್ರ ಲೆಂತ್ ಮತ್ತೆ ಬ್ರೆಡ್ತ್ ವಿವರವಾಗಿ ಬರ್ಸಿಟ್ಟಿದ್ದೀನಿ ಅಷ್ಟೇ. ಸೊ ನಾವು ಮೇಲು ವಿಸ್ತೀರ್ಣ ಹೆಂಗ್ ಕಂಡುಹಿಡಿದಪ್ಪ ಅಂತಂದ್ರೆ 6 ಹಾಳೆಗಳು ಅಂತ ಗೊತ್ತಾಯ್ತು ಅಲ್ವಾ. ಓಕೆ, ಈಗ 6 ಆಯತಗಳು ಗೊತ್ತಾಯ್ತು ನಮಗೆ. ಒಂದು ಕ್ಯೂಬಾಯ್ಡ್ ಈಸ್ ಮೇಡ್ ಅಪ್ ಆಫ್ 6 ರೆಕ್ಟ್ಯಾಂಗಲ್ಸ್ ಅಂತ. ಒಂದು ಆಯತಘನ 6 ಆಯತಗಳಿಂದ ಮಾಡಲ್ಪಟ್ಟಿದೆ ಅಂತ ಸ್ಪಷ್ಟವಾಯಿತು. ಮತ್ತೆ ಆಯತಗಳ ವಿಸ್ತೀರ್ಣ ಹೆಂಗ್ ಕಂಡುಹಿಡಿಯೋದು ಅಂತಾನು ಗೊತ್ತಾಯ್ತು ನಮಗೆ. ಒಂದೊಂದು ಆಯತದ ವಿಸ್ತೀರ್ಣವನ್ನ ಪ್ರತ್ಯೇಕವಾಗಿ ಕಂಡುಹಿಡ್ಕೊಂಡು ಹೆಂಗೆ ಉದ್ದ ಇಂಟು ಅಗಲ ಮಾಡ್ಕೊಂಡು ಎಲ್ಲವನ್ನು ಕೂಡದಪ್ಪ ಅಂತ ಗೊತ್ತಾಯ್ತು. ಒಂದು ದಾರಿ ಗೊತ್ತಾಯ್ತು ವಿಸ್ತೀರ್ಣ ಕಂಡಿಕ್ಕಲ್ವಾ. ಅದನ್ನ ನಾವು ಈಗ ಮಾಡಿಬಿಡೋಣ ಅಲ್ವಾ. ಈಗ ಆಯತ ಒಂದಿದೆ, 6 ಆಯತಗಳಲ್ಲಿ ಒಂದೇ ಆಯತ ತಗೊಳ್ಳೋಣ. ಓಕೆ, ಒಂದು ರೆಕ್ಟ್ಯಾಂಗಲ್ ತಗೊಳ್ಳೋಣ. ಅದ್ರ ವಿಸ್ತೀರ್ಣ ಎಷ್ಟು? ನ್ಯಾಚುರಲಿ ಎಲ್ ಇಂಟು ಎಚ್. ಯಾವ್ದಪ್ಪ ಒಂದು ಅಂದ್ರೆ ಇದು ಎಡಬದಿ ಅಂತ ತಗೊಳ್ಳೋಣ. ಈ ಎಡಬದಿನಲ್ಲಿ ಏನಿದೆ? ಇದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಇದು ಒಂದು ಹೈಟ್ ಇದೆ, ಇದು ಹೈಟ್ ಇದೆ ಅಲ್ವಾ, ಇದು ಹೈಟ್ ಅಲ್ವಾ, ಇದು ಲೆಂತ್ ಇದೆ. ಸೊ ಎಲ್ ಇಂಟು ಎಚ್ ಆಯ್ತು, ಸ್ಪಷ್ಟವಾಯ್ತು ಅಂದ್ಕೊಂಡಿದ್ದೀನಿ. ಎರಡನೇದು ಕೂಡ್ಬೇಕಲ್ವಾ. ಈಗ ಎರಡನೇ ಆಯತಕ್ಕೆ ತಗೊಂಡ್ಬಿಡೋಣ. ಓಕೆ, ಇದರ ವಿಸ್ತೀರ್ಣ ಇದು
ಎರಡನೇದು. ಇದು ಯಾವುದು? ಇದು ಒಂದಾಯ್ತಲ್ವಾ? ಇದು ಎರಡು, ಅಥವಾ ಇದು ಎರಡು, ಅಥವಾ ಇದು ಎರಡು. ಓ, ಇದು ಈ ತರ, ಇದು ಬುಕ್ಕಲ್ಲಿ ಇರೋ ತರನೇ ಹೋಗ್ಬಿಡೋಣ. ಇದು ಎರಡು ಬೇಸ್ ತೆಳಬದಿನ ತಗೊಂಡಿದ್ದಾರೆ ಅಲ್ವಾ? ತೆಳಬದಿ ಎಷ್ಟಪ್ಪ ಅಂದ್ರೆ ಲೆಂತ್ ಇಂಟು ಬ್ರೆಡ್ ಅಲ್ವಾ? ಬ್ರೆಡ್ ಅಂಡ್ ಲೆಂತ್ ಅಲ್ವಾ? ಹಾಗಾಗಿ ಲೆಂತ್ ಇಂಟು ಬ್ರೆಡ್ ತಗೊಂಡಿದ್ದೀವಿ. ಮೂರನೇದು ತಗೋಣ. ಮೂರನೇದು ಯಾವ್ದಪ್ಪ ಅಂದ್ರೆ ಇದು ಯಾವುದು? ಮೂರನೇದು ಇದು ಬಲಗಡೆಯ ಬದಿ. ಇದು ಓಕೆ. ಬಲಗಡೆ ಬದಿ ಎಷ್ಟು ಹೈಟ್? ಇದು ಅಂದ್ರೆ ಈ ವರ್ಟಿಕಲ್ ಎತ್ತರಕ್ಕೆ ನೇರವಾಗಿ ಏನೋ ಮೇಲೆ ಎತ್ತರಕ್ಕೆ ನಿಂತ್ಕೊಂಡಿರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಇದು ಲೆಂತ್ ಒಳಗಡೆ ಅಲ್ವಾ? ಸೊ ಇದು ಹಿಂಗ್ ಬರುತ್ತೆ. ಇದು ಎಷ್ಟು? ಎಲ್ ಇಂಟು ಎಚ್ ಆಯ್ತು ಇದು ಅಲ್ವಾ? ಇದು ಸ್ಪಷ್ಟವಾಯ್ತು ಅಂತ ಕಡೆ. ಇದು ಸ್ಪಷ್ಟವಾಯ್ತು. ಈಗ ಮೂರನೇದು ಹೋಗೋಣ, ನಾಲ್ಕನೇದು ಹೋಗೋಣ. ನಾಲ್ಕನೇದು ಯಾವುದು? ಇದು ನಾಲ್ಕನೇದು. ಈ ಮೇಲಿನ ಬದಿ ಅಂದ್ರೆ ಮೇಲಿನ ಬದಿ. ಮೇಲಿನ ಬದಿ ಏನು? ಇದು ಸ್ಪಷ್ಟವಾಗಿದೆ ಅಲ್ವಾ? ಈ ಕೆಳಗಿನ ತರನೇ ಇದು. ಈ ಎರಡು ಮತ್ತೆ ನಾಲ್ಕು ಒಂದೇ ತರ ಇದಾವೆ. ಎಲ್ ಇಂಟು ಬಿ ಸೇಮ್. ಮೇಲೆ ಕೆಳಗೆ ಎರಡು ಒಂದೇ ತರ ಇದಾವೆ. ಇನ್ನ ನೆಕ್ಸ್ಟ್ ಯಾವ್ದಪ್ಪ? ಮುಂದಿನ ಸರಿ ಇದು ಯಾವುದು ಅಂತಂದ್ರೆ ಬಿ. ಯಾವುದು? ಐದನೇದು ಆ ಕಡೆಯ ಬದಿ ಅಂದ್ರೆ ಹಿಂದಿನ ಬದಿ ಅಂತ ಅನ್ಕೋಬಹುದು. ಹಿಂದಿನ ಬದಿ ಸ್ಪಷ್ಟವಾಗಿದೆಯಲ್ವಾ? ಈ ಬದಿ. ಓಕೆ. ಇದರಲ್ಲಿ ಒಂದು ಹೈಟ್ ಇದೆ, ಇದು ಹೈಟು, ಇದು ಬ್ರೆಡ್ತ್. ಇದು ಎತ್ತರ ಮತ್ತೆ ಇದು ಅಗಲ ಅಲ್ವಾ? ಅಗಲ ಮತ್ತೆ ಎತ್ತರ ಬರ್ತಿದೆ ಇಂಟು ಅಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಆರನೇದು ಏನಪ್ಪಾ ಅಂದ್ರೆ ನನ್ನ ಕಡೆ ಬದಿ, ಮುಂದಿನ ಬದಿ ಅಲ್ವಾ? ಈ ಬದಿ, ಈ ಬದಿ ಅಥವಾ ಈ ಬದಿ ಅಥವಾ ಈ ಬದಿ ಅಲ್ವಾ? ಈ ಬದಿ ಎಷ್ಟು? ಅಗಲ ಮತ್ತೆ ಎತ್ತರ ಅಲ್ವಾ? ಬ್ರೆಡ್ತ್ ಇಂಟು ಹೈಟ್ ಅಲ್ವಾ? ಇದಾಯ್ತು. ಈಗ ಒಟ್ಟು ವಿಸ್ತೀರ್ಣ ಎಷ್ಟು? ಎಲ್ಲಾ ಆಯತಗಳ ಪ್ರತ್ಯೇಕ ವಿಸ್ತೀರ್ಣ ಕೂಡಿದರೆ ನನಗೆ ಒಟ್ಟು ವಿಸ್ತೀರ್ಣ ಸಿಗುತ್ತೆ. ಆಯತ ಘನದ ವಿಸ್ತೀರ್ಣ ಅಂದ್ರೆ ಹೊರಮೈ ವಿಸ್ತೀರ್ಣ ಸಿಗುತ್ತೆ ಅಂತ ಗೊತ್ತಾಯ್ತಲ್ವ? ನಾವು ಎಲ್ಲದೂ ಕೂಡ್ಬಿಡೋಣ. ಎಲ್ಲದೂ ಕೂಡಿದಾಗ ಏನಾಗುತ್ತೆ ಅಂತ ನೋಡ್ಬಿಡೋಣ. ಅಳಿಸ್ಬಿಡ್ತೀನಿ ನಾನು. ಒಟ್ಟೇನಾಗುತ್ತೆ? ಇಲ್ಲಿ ನೋಡಿ, ಎಲ್ ಇಂಟು ಎಚ್, ಎಲ್ ಇಂಟು ಎಚ್, ಎರಡು ಎಲ್ ಇಂಟು ಎಚ್ ಇದಾವಲ್ಲ. ಸೊ 2 ಇಂಟು ಎಲ್. ಓಕೆ, ಎಲ್ ಇಂಟು ಬಿ ನೋಡೋಣ ಫಸ್ಟ್. ಎಲ್ ಇಂಟು ಬಿ, ಎಲ್ ಇಂಟು ಬಿ. ಸೊ ಎರಡಿದಾವ. ಸೊ ಎಲ್ ಇಂಟು ಬಿ ಬಂತು. ಸ್ಪಷ್ಟವಾಯ್ತು ಒಂದು ಕಡೆ. ಓಕೆ. ಸೊ ಎಲ್ ಇಂಟು ಬಿ ಬಂತು. ಸಿಮಿಲರ್ಲಿ ನಾನು ಬೇರೆ ಕಲರ್ ತಗೊಂತೀನಿ. ಇದು ನೋಡಿ, ಎಲ್ ಇಂಟು ಎಚ್, ಎಲ್ ಇಂಟು ಎಚ್. ಎರಡಿದಾವಲ್ಲ ಎಲ್ ಇಂಟು ಎಚ್. ನಾನು ಇದನ್ನ ಎಲ್ ಇಂಟು ಎಚ್ ಕರಿತೀನಿ. ಎರಡು 2 ಇಂಟು ಬಿ. ಓಕೆ, 2 ಇಂಟು ಎಲ್ ಇಂಟು ಎಚ್ ಇದು ಅಲ್ವಾ? ಓಕೆ. ಈಗ ಇನ್ನೊಂದು ಯಾವುದು? ಬಿ ಇಂಟು ಎಚ್ ಇದೆ, ಬಿ ಇಂಟು ಎಚ್ ಇದೆ ಅಲ್ವಾ? ಎರಡು ಬಿ ಇಂಟು ಎಚ್ ಇಲ್ಲಿ ಬಂತು. ಓಕೆ. ನಾನು ಕೂಡಿದೆ 2 ಟೈಮ್ಸ್ ಆಫ್ ಎಲ್ ಇಂಟು ಬಿ, 2 ಟೈಮ್ಸ್ ಆಫ್ ಬಿ ಇಂಟು ಎಚ್, 2 ಟೈಮ್ಸ್ ಆಫ್ ಎಲ್ ಇಂಟು ಎಚ್. ಎರಡು ಪಟ್ಟು ಉದ್ದ ಅಗಲ, ಎರಡು ಪಟ್ಟು ಉದ್ದ ಅಗಲ. ಇದು ಎರಡು ಪಟ್ಟು ಉದ್ದ ಅಗಲ ಮಲ್ಟಿಪ್ಲಿಕೇಶನ್ ಗುಣಾಕಾರ. ಎರಡು ಪಟ್ಟು ಅಗಲ ಇಂಟು ಎತ್ತರ, ಎರಡು ಪಟ್ಟು ಉದ್ದ ಇಂಟು ಎತ್ತರ. ಮೂರನ್ನು ತಗೊಂಡು ನಾನು ಕೂಡ್ತೀನಿ. ಮುಂದೆ ಸಾಲ್ವ್ ಮಾಡ್ಬಿಡೋಣ ಮುಂದಕ್ಕೆ, ಅಂದ್ರೆ ಸರಳೀಕರಿಸೋಣ, ಸರಳಗೊಳಿಸೋಣ ಅಲ್ವಾ? ಇದು ಬರುತ್ತೆ. ಈಗ ಕೂಡಿದ್ರೆ ಏನಾಗುತ್ತೆ? ನಾವು ಎಲ್ ಇಂಟು ಬಿ ಅಂತ ಎಲ್ ಇಂಟು ಬಿ ಅಂತ ನಾನು ಸರಳವಾಗಿ ಎಲ್ ಬಿ ಅಂತ ಬರೆದ್ಬಿಡ್ತೀನಿ, ನೆನ್ಪಿಟ್ಲಿ. ಓಕೆ. ಎಲ್ ಬಿ ಅಂದ್ರೆ ಎಲ್ ಇಂಟು ಬಿ ಅಂತ. ಅಡಿಷನ್ ಕೂಡಬೇಕಾದ್ರೆ ಮತ್ತೆ ಎಲ್ ಪ್ಲಸ್ ಬಿ ಅಂತಾನೆ ಬರಿತೀವಿ. ಗುಣಾಕಾರ ಮಾಡ್ಬೇಕಾದ್ರೆ ಎಲ್ ಇಂಟು ಬಿ ಬರೆಯೋದು ನಮ್ಮ ರೂಢಿ. ಓಕೆ. ಹಂಗಾಗಿ ಎಲ್ ಇಂಟು ಬಿನ ಎಲ್ ಬಿ ಬರಿತೀವಿ, ಬಿ ಇಂಟು ಎಚ್ ನ ಬಿ ಎಚ್ ಅಂತ ಬರಿತೀವಿ, ಎಚ್ ಇಂಟು ಎಲ್ ಅಂದ್ರೆ ಎಚ್ ಎಲ್ ಅಂತ ಬರಿತೀವಿ. ಅರ್ಥ ಲೆಕ್ಕ ಮಾಡ್ಬೇಕಾದ್ರೆ ಎಚ್ ಮತ್ತೆ ಎಲ್ ನ ಗುಣಿಸಲೇಬೇಕು, ನೆನಪಿರ್ಲಿ ಅಲ್ವಾ? ಈಗ ಇದರಿಂದ ಏನಪ್ಪ ಸಿಗ್ತೈತಿ? ನಾವು ಏನು ಫೈನಲ್ ಅಂತಿಮವಾಗಿ ಏನು ನಮಗೆ ಫಾರ್ಮುಲಾ ಸಿಗುತ್ತಪ್ಪ ಅಂತಂದ್ರೆ ಏನ್ ಸಿಗುತ್ತೆ? ಇದು ಸಿಗುತ್ತೆ. ಯಾವುದು? ಆಯತಘನದ ಮೇಲ್ವಿಸ್ತೀರ್ಣ ಏನು ಸಿಗುತ್ತೆ? 2 ಇಂಟು ಎಲ್ ಬಿ ಇಂಟು ಬಿ ಎಚ್ ಇಂಟು ಎಚ್ ಎಲ್. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾಗತ್ತೆ. ನೀವು ಏನೋ ಕಟ್ ಮಾಡಬೇಕು ಅಥವಾ ಉರು ಹೊಡಿಬೇಕು. ಏನು? ಆಯತಘನದ ಮೇಲ್ಮೈ ವಿಸ್ತೀರ್ಣ ಏನಪ್ಪಾ ಅಂದ್ರೆ 2 ಗುಣಾಕಾರ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್. ಎಲ್ ಬಿ ಬಿ ಎಚ್ ಎಚ್ ಎಲ್ ಗಳನ್ನ ಕಂಡುಹಿಡ್ಕೊಂಡು ಕೂಡಿ ಅದನ್ನ 2 ಪಟ್ಟು ಮಾಡಬೇಕು. ಅದು ಆಯತಘನದ ಮೇಲ್ಮೈ ವಿಸ್ತೀರ್ಣ. ಸ್ಪಷ್ಟವಾಗಿದೆ. ಇಲ್ಲಿ ನಿಮಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಎಲ್ ಅಂದ್ರೆ ಲೆಂತು ಉದ್ದ, ಬಿ ಅಂದ್ರೆ ಬ್ರೆಡ್ತ್ ಅಗಲ, ಎಚ್ ಅಂದ್ರೆ ಹೈಟ್ ಎತ್ತರ ಅಂತ ನಿಮಗೆ ಗೊತ್ತಿರ್ಬೇಕು. ಆಯತಘನದ ಇವು ಅಂಚುಗಳು. ಚೆನ್ನಾಗಿದೆ, ಅಂಚು ಅನ್ನೋ ಪದ ಚೆನ್ನಾಗಿದೆ, ಬಳಸ್ಬೋದು ಅಲ್ವಾ? ಅಂಚುಗಳು, ಬದಿಗಳು, ಅಂಚುಗಳು, ಸೈಡ್ಸ್ ಅಂತ ಅನ್ಬೋದು ಅಲ್ವಾ? ಸೈಡ್ಗಳು. ಮುಂದ್ಕೋಗೋಣ. ಒಂದು ಸೂಚನೆ ಅಂದ್ರೆ ಒಂದು ನೆನ್ಪಿಡ್ಕೋಬೇಕಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ನಮಗೆ ಯಾವಾಗ್ಲೂ ಆಗ್ಲಿ ಯೂನಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಅಲ್ವಾ. ಆ ಯೂನಿಟ್ ಬಗ್ಗೆ ಸ್ವಲ್ಪ ನೋಡ್ಬೇಡಣ ಇವಾಗ. ಇಲ್ಲಿ ನೋಡಿ, ವಿಸ್ತೀರ್ಣದ ಏಕಮಾನ. ಏಕಮಾನ ಅಂದು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ಹೊರಗಿನ ಪದ ಅಂತ ಯಾಕೋ ಅನ್ಸುತ್ತೆ ನನಗೆ. ನಾವು ಇಂಗ್ಲಿಷ್ ನಲ್ಲಿ ಯೂನಿಟ್ ಅಂತೀವಿ, ಕನ್ನಡದಲ್ಲಿ ಅಳತೆಗೋಲು ಅಂತ ಬಳಸ್ಬೋತಾನೆ. ನಾವು ಎಲ್ಲೊಂದ್ ಕಡೆ ನಾವು ಊರಲ್ಲಿ ನೋಡ್ರಿ ನೀವು, ಒಂದು ಯೂನಿಟ್ಗೆ ಅಳತೆಗೋಲು ಅಂತಾನೆ ಬಳಸೋದು, ಒಂದು ಏನೋ ಯೂನಿಟ್ ಅಂತ. ನಾವು ಏಕಮಾನ ಅಂತ ಕೆಲವರು ಬಳಸೋಕೆ ಶುರು ಮಾಡಿದರೆ, ಪುಸ್ತಕದಲ್ಲಿ ಅದನ್ನೇ ಬಳಸೋಣ. ಈಗ ವಿಸ್ತೀರ್ಣದ ಏಕಮಾನ ಅಂದ್ರೆ ಯೂನಿಟ್ ಆಫ್ ಏರಿಯಾ ಅಂತೀವಲ್ಲ ನಾವು, ಅಥವಾ ಏರಿಯಾದ ಅಥವಾ ಹರವಿನ ಅಳತೆಗೋಲು ಇದೆಯಲ್ಲ, ಅದನ್ನ ಒಂದು ನಾವು ಚದರಮಾನ ಅಂತ ನಾವು ಪರಿಗಣಿಸ್ತೀವಿ, ಲೆಕ್ಕ ತಗೊಂತೀವಿ. ಅಂದ್ರೆ ಚದರಮಾನ ಅಂತಂದ್ರೆ, ಚದರ ಅಂದ್ರೆ ಸ್ಕ್ವಯರ್ ಅಂತ ಹಿಂಗಿದೆಯಲ್ಲ, ದಿಸ್ ಇಂಟು ದಿಸ್ ಚದರಮಾನ ಅಂತ. ಸ್ಕ್ವಯರ್ ಅಂತೀವಿ, ಚದರಕ್ಕೆ ಸ್ಕ್ವಯರ್ ಅಂತೀವಿ. ಚದರಮಾನ ಅಂದ್ರೆ ಒಂದು ಸ್ಕ್ವಯರ್ ಯೂನಿಟ್. ಓಕೆ, ಏಕಮಾನ ಯೂನಿಟ್, ಚದರಮಾನ ಸ್ಕ್ವಯರ್ ಯೂನಿಟ್ ಅಂತ ಕರಿತೀವಿ. ಓಕೆ, ಅಳತೆಗೋಲು ಅಂತ ನಾವು ಅನ್ಸ್ಕೋಬಹುದು ಅಲ್ವಾ. ಈಗ ಯಾಕಪ್ಪ ನಾವು ಚದರಮಾನ ಅಂತೀವಿ, ಓಕೆ, ಅಂದ್ರೆ ಯೂನಿಟ್ ಸ್ಕ್ವಯರ್ ಅಥವಾ ಸ್ಕ್ವಯರ್ ಯೂನಿಟ್ ಅಂತೀವಿ ಅಂತಂದ್ರೆ, ನಮಗೆ ಹೆಂಗ್ ಅಂತಪ್ಪ ಇದು ಓವರ್ ಆಲ್ ವಿಸ್ತೀರ್ಣ ಹೆಂಗ್ ಅಂತದ್ದು ಈ ಮಲ್ಟಿಪ್ಲೈ ಮಾಡಿ ಗುಣಾಕಾರ ಮಾಡಿದೇ ಬಂದಿತ್ತಲ್ವಾ. ಎರಡು ಗುಣಾಕಾರ ಮಾಡಿದ್ವಿ ಏನನ್ನ, ಉದ್ದ ಮತ್ತು ಅಗಲಗಳು, ಅದು ಎರಡರ ಯೂನಿಟ್ ಅಥವಾ ಏಕಮಾನವು ಎರಡದು ಒಂದೇ ಯೂನಿಟ್ ಆದ್ರಿಂದ ಈಗ ಮಲ್ಟಿಪ್ಲೈ ಮಾಡಿದಾಗ ಅಂದ್ರೆ ಗುಣಾಕಾರ ಮಾಡಿದಾಗ ಚದರಮಾನಗಳನ್ನ ಬಳಸ್ತೀವಿ, ಸ್ಕ್ವಯರ್ ಮಾಡ್ತೀವಿ ಅಂತ ಅಷ್ಟೇ. ಓಕೆ, ಹೆಂಗ್ ಬಳಸ್ತೀವಿ, ಏಕಮಾನ ಉದ್ದದ ಯೂನಿಟ್ ಲೆಂತ್ ಇದೆಯಲ್ವಾ, ಇದು ಕನ್ನಡದಲ್ಲಿ ಸ್ವಲ್ಪ ವಿಚಿತ್ರವಾಗಿ ಬರ್ದಿದ್ದಾರೆ ಪುಸ್ತಕದಲ್ಲಿ, ನಾನು ಅದನ್ನೇ ರಿಪ್ರೊಡ್ಯೂಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಬಟ್ ನಂದೇ ಮಾತಲ್ಲಿ ಹೇಳಿದಂಗೆ ಅದು. ಓಕೆ, ಈಗ ಇದು ಏಕಮಾನ, ಇದೊಂದು ಏಕಮಾನ ಅಲ್ವಾ, ಎರಡನ್ನೂ ಗುಣಾಕಾರ ಮಾಡಿದಾಗ ನಮಗೆ ಚದರಮಾನ ಬರುತ್ತೆ, ಅಷ್ಟೇ ಸಹಜ. ಓಕೆ, ಇದೊಂದು ಯೂನಿಟ್, ಇದೊಂದು ಯೂನಿಟ್, ಇದೊಂದು ಯೂನಿಟ್, ಎರಡನ್ನು ನಾವು ಗುಣಾಕಾರ ಮಾಡಿದ್ರೆ ಯೂನಿಟ್ ಸ್ಕ್ವಯರ್ ಬರುತ್ತೆ ಅಥವಾ ಸ್ಕ್ವಯರ್ ಯೂನಿಟ್ಸ್ ಬರುತ್ತೆ. ಅಷ್ಟು ನಾನು ಹೇಳಕ್ ಹೊರಟಿರೋದು. ಯೂನಿಟ್ ಅಂದ್ರೆ ಅಳತೆಗೋಲು ಅಥವಾ ಏಕಮಾನ, ಸ್ಕ್ವಯರ್ ಯೂನಿಟ್ ಅಂತಂದ್ರೆ ಚದರಮಾನ. ಇದು ಇಲ್ಲಿ ನಾವು ತಗೊಂಡು ಕಲಿಬೇಕಾಗಿರೋ ವಿಷಯ. ಮುಂದ್ಕೋಗೋಣ. ಇದು ನಾನು ನಿಮಗೆ ಸ್ವಲ್ಪ ಊಹಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ಲಿ, ವಿಜುವಲೈಸೇಷನ್ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ ಇದು ಚಿತ್ರத்தை ಇನ್ನೊಂದ್ಸರಿ ಹಾಕಿದ್ದೀನಿ. ಒಂದು ಲೆಕ್ಕ ಮಾಡ್ಬಿಡೋಣ, ಒಂದು ಉದಾಹರಣೆ ಮೂಲಕ ಒಂದೆರಡು ಲೆಕ್ಕ ಮಾಡಿದ್ರೆ ನಮಗೆ ಸುಲಭ ಆಗುತ್ತೆ ಕಲಿಯೋದಿಕ್ಕೆ ಅಂತ ನಾನು ಒಂದೆರಡು ಉದಾಹರಣೆ ತಗೊಂಡಿದ್ದೀನಿ. ಇದು ಪುಸ್ತಕದಿಂದ ತಗೊಂಡಿದ್ದೀನಿ. ನೋಡಿ, ಒಂದು ಆಯತನ ಕಲ್ಪನೆ ಮಾಡ್ಕೊಳ್ರಿ, ಕ್ಯೂಬಾಯ್ಡ್. ಅದರ ಉದ್ದ ಇದೆ, ಅಗಲ ಇದೆ, ಎತ್ತರ ಇದೆ, ಉತ್ತರ ಅಲ್ಲ ಎತ್ತರ. ಓಕೆ, ಉದ್ದ ಅಗಲ ಎತ್ತರಗಳನ್ನ ಕೊಟ್ಟಿದ್ದಾರೆ ಅವರು. ಹಿಂಗ್ ಕೊಟ್ಟಿದ್ದಾರೆ, ಉದ್ದ 15 ಅಂದ್ಕೊಳ್ರಿ ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್ ಅಂದ್ಕೊಳ್ಳಿ, ಅದು ಎತ್ತರ 20 ಸೆಂಟಿಮೀಟರ್ ಅಂದ್ಕೊಳ್ಳಿ. ಓಕೆನಾ. ಇದು ಕ್ಯೂಬಾಯ್ಡ್ ಅಲ್ಲಿ ಇದನ್ನ ಅದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಣ. ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸರ್ಫೇಸ್ ಏರಿಯಾ ಕಂಡುಹಿಡಿಯೋಣ ಎಷ್ಟಾಗಿದೆ ಅಂತ. ನಮಗೆ ಫಾರ್ಮುಲಾ ಗೊತ್ತಲ್ವಾ, 2 ಇಂಟು ಓಕೆ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಅಂತ ನಮಗೆ ಗೊತ್ತಲ್ವಾ. ಓಕೆ, ಸೊ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್, ಅದನ್ನ ಎರಡು ಪಟ್ಟು ಮಾಡ್ರಿ, ಮುಗ್ದೋಯ್ತು. ಈಗ ಎಲ್ ಬಿ ಮಾಡೋಣ. ಎಲ್ ಬಿ ಎಷ್ಟು ಲೆಂತ್ ಕೊಟ್ಟಿದಾರಲ್ವಾ, ದಿಸ್ ಈಸ್ ಲೆಂತ್, ದಿಸ್ ಈಸ್ ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್ ಅಲ್ವಾ. ಸೊ ನಾವೀಗೇನು ಫಸ್ಟ್ ಎಲ್ ಬಿ ಅಂತಂದ್ರೆ 15 ಇಂಟು 10 ಅಲ್ವಾ, ಇವು ಎರಡು. ಓಕೆ, ನೆಕ್ಸ್ಟ್ ಯಾವ್ದು ತಗೊಳ್ಳೋಣ, 20 ಇಂಟು 10 ತಗೋಣ. ಯಾವ್ದಿದು, 20 ಇಂಟು ಬಿ ಎಚ್, ಬ್ರೆಡ್ತ್ ಇಂಟು ಹೈಟ್ ಅಲ್ವಾ. ಬ್ರೆಡ್ತ್ ಅಂದ್ರೆ ಯಾವುದು, ಇದು, ಆಮೇಲೆ ಇದು ಅಲ್ವಾ, ಇದು. ಸೊ 10 ಇಂಟು 20 ಆಯ್ತು ಅಲ್ವಾ. ಇನ್ನೊಂದು ಹೆಚ್ ಇಂಟು ಎಲ್ ಅಂದ್ರೆ ಹೈಟ್ ಇಂಟು ಲೆಂತ್. ಓಕೆ, ಎತ್ತರ ಇಂಟು ಉದ್ದ ಅಲ್ವಾ. ಎತ್ತರ ಎಷ್ಟು, 20 ಕೊಟ್ಟಿದ್ದಾರೆ, ಉದ್ದ ಎಷ್ಟು ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ ಅಲ್ವಾ. ಇದು 20 ಇಂಟು 15 ತಗೊಂಡಿದ್ವಿ. ನಾವು ಗುಣಾಕಾರ ಮಾಡ್ರೆ ಏನಾಗುತ್ತೆ, 15 ಹತ್ಲಿ 150 ಆಗುತ್ತೆ, 10 20 ಅಥವಾ 21 20 ಪ್ಲಸ್ 0 200 ಆಗುತ್ತೆ. ಮತ್ತೆ 15 30 ಪ್ಲಸ್ 0 300 ಆಗುತ್ತೆ ಅಲ್ಲ, ಪ್ಲಸ್ ಅಲ್ಲ, ಪಕ್ಕಕ್ಕೆ 0 ಇಡಬೇಕು. ಓಕೆ, 150 200 ಮತ್ತೆ 300ನ ಕೂಡಿದ್ರೆ ಏನಪ್ಪಾ ಆಗುತ್ತೆ ಅಂತಂದ್ರೆ 650 ಬರುತ್ತೆ. 650ನ 2ರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ, 1300 ಬರುತ್ತೆ. ಇಲ್ಲಿ ಯೂನಿಟ್ ಇಂಪಾರ್ಟೆಂಟ್, ಯಾಕೆ ಗೊತ್ತಾ, ಇದು ಏಕಮಾನ, ಲೆಂತ್ ಉದ್ದ ಅಗಲ ಮತ್ತೆ ಉತ್ತರಗಳು ಏಕಮಾನ ಅಂದ್ರೆ ಯೂನಿಟ್ ಅಷ್ಟೇ ಕೊಟ್ಟಿರ್ತಾರೆ, ಒಂದು ಅಳತೆಗೋಲು. ನಾವು ಇಲ್ಲಿ ಎರಡು ಉದ್ದಗಳನ್ನ ಅಥವಾ ಎರಡು ಅಗಲಗಳನ್ನ ಅಥವಾ ಉದ್ದ ಮತ್ತು ಅಗಲಗಳನ್ನ ನಾವು ಗುಣಾಕಾರ ಮಾಡಿದಾಗ ಎರಡು ಯೂನಿಟ್ಗಳನ್ನ ಗುಣಾಕಾರ ಮಾಡ್ತೀವಿ, ಹಂಗಾಗಿ ಯೂನಿಟ್ ಸ್ಕ್ವಯರ್ ಆಗುತ್ತೆ. ನಮ್ಮ ಯೂನಿಟ್ ಇಲ್ಲಿ ಯಾವುದು, ಸೆಂಟಿಮೀಟರ್, ಆದ್ರಿಂದ ನಮಗೆ ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ ಅಷ್ಟೇ. ಇದು ನಾವು ಇಲ್ಲಿಂದ ಕಲಿಬೇಕಾದಂತ ಮಾಹಿತಿ. ಓಕೆ, ನೀವು ಜಸ್ಟ್ ಕಲ್ಪನೆ ಮಾಡ್ಕೊಳಕ್ಕೆ ಒಂದು ಚಿತ್ರ ಬರ್ದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ.
ಇದುವರೆಗೆ ನಾವು ಆಯತಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವುದನ್ನ ಕಲ್ತ್ವಿ. ಅದರ ಜೊತೆಗೆ ಒಂದು ಉದಾಹರಣೆನೂ ತಗೊಂಡು ಬಿಡಿಸಿದ್ವಿ ಅಲ್ವಾ. ಈಗ ಘನದ ಬಗ್ಗೆ ಮಾತಾಡೋಣ. ಘನದ ಏನೋ ಮೇಲ್ಮೈ ವಿಸ್ತೀರ್ಣವನ್ನ ಅಂದ್ರೆ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಅದಕ್ಕೆ ಲೆಕ್ಕಕ್ಕೆ ಹೋಗೋದಕ್ಕಿಂತ ಮುಂಚೆ ಎರಡಕ್ಕೂ ವ್ಯತ್ಯಾಸ ತಿಳ್ಕೊಂಡ್ಬಿಡೋಣ. ನೋಡಿ, ಈ ಚಿತ್ರದಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಡಗಡೆ ಇಮೇಜ್ ಇದೆಯಲ್ವಾ ಇದು, ಅಂಡ್ ಬಲಗಡೆ ಇದೆಯಲ್ಲ ಇಮೇಜ್, ಎರಡು ವ್ಯತ್ಯಾಸ ಇದಾವೆ. ಎರಡಕ್ಕೂ ಸಹ 6 ಮುಖಗಳಿದಾವೆ, ಫೇಸ್ಗಳಿದಾವೆ ಅಲ್ವಾ, ಸ್ಪಷ್ಟವಾಗಿದೆ. ಅದರ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಬಲಗಡೆ ಇರೋದ್ರಲ್ಲಿ ಕ್ಯೂಬಾಯ್ಡ್ ಇದೆಯಲ್ವಾ. ಕ್ಯೂಬಾಯ್ಡ್ ಅಂದ್ರೆ ಏನು? ಆಯತಘನ. ಆಯತಘನದಲ್ಲಿ ಆ ಅಂಚುಗಳಿದಾವಲ್ವಾ, ಅಂಚುಗಳು ಅಂತಂದ್ರೆ ಸೈಡ್ಸ್ ಇದಾವಲ್ವಾ, ಆ ಸೈಡ್ಸ್ಗಳು ಎಲ್ಲವೂ ಸಮವೂ ಇಲ್ಲ. ಲೆಂತ್ ಈಸ್ ನಾಟ್ ಈಕ್ವಲ್ ಟು ಬ್ರೆಡ್ತ್ ಈಸ್ ನಾಟ್ ಈಕ್ವಲ್ ಟು ಹೈಟ್. ಉದ್ದ ಮತ್ತೆ ಅಗಲ ಮತ್ತೆ ಎತ್ತರಗಳು ಒಂದಕ್ಕೊಂದು ಸಮವಾಗಿಲ್ಲ ಕ್ಯೂಬಾಯ್ಡ್ ಅಲ್ಲಿ. ಅದು ಕ್ಯೂಬಾಯ್ಡ್. ಈ ಎಲ್ಲಾ ಅಂಚುಗಳು ಇದಾವಲ್ವಾ, ಲೆಂತ್ ಬ್ರೆಡ್ತ್ ಹೈಟ್ ಎಲ್ಲವೂ ಸಮವಿದ್ರೆ ಆ ಕ್ಯೂಬಾಯ್ಡ್ ಕ್ಯೂಬಾಗಿ ಬದಲಾಗುತ್ತೆ ಅನ್ನೋದು ಒಂದು ಕಲಿಕೆಯಲ್ಲಿ. ಈಗ ಲೆಕ್ಕಕ್ಕೆ ಹೋಗೋಣ ಅಂತ, ಕಲಿಕೆಗೆ ಹೋಗೋಣ. ಈಗ ಒಂದು ಆಯತಘನದಲ್ಲಿ ಉದ್ದ ಅಗಲ ಎತ್ತರ ಇದಾವಲ್ಲ, ಆಯತಘನದಲ್ಲಿ ಉದ್ದ ಅಗಲ ಎತ್ತರ ಸಮವಾದ್ರೆ ಏನಾಗುತ್ತೆ? ಘನ ಆಗುತ್ತೆ ಅಂತ ನಾವು ಈ ಚಿತ್ರದಿಂದ ನೋಡ್ಬಿಟ್ವಿ ಅಲ್ವಾ. ಕ್ಯೂಬ್ಗೂ ಕ್ಯೂಬಾಯ್ಡ್ಗೂ, ಆಯತಕ್ಕೂ ಆಯತಘನಕ್ಕೂ ವ್ಯತ್ಯಾಸ ಇಲ್ಲ. ಒಂದೇ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಆಯತ ಘನದಲ್ಲಿ ಎಲ್ಲಾ ಅಂಚುಗಳು ಬೇರೆ ಬೇರೆ, ಆದರೆ ಘನದಲ್ಲಿ ಎಲ್ಲಾ ಅಂಚುಗಳು ಸಮ. ಅಂದ್ರೆ ಉದ್ದ ಅಗಲ ಎತ್ತರಗಳು ಸಮವಾಗಿರ್ತವೆ. ಇದು ಒಂದು ಆ ವಿಷಯ, ಮುಖ್ಯವಾದ ವಿಷಯ. ಈಗ ಸುಮ್ಮನೆ ಅಂದ್ಕೊಳ್ಳಿ, ಈಗ ಕ್ಯೂಬ್ ಅಲ್ಲಿ ಅಂದ್ರೆ ಘನದಲ್ಲಿ ಎಲ್ಲಾ ಅಂಚುಗಳು ಸಮ ಅಂತ ಅಂದ್ಕೊಂಡ್ವಾ, ಅದನ್ನ ಆ ಸಮವಾಗಿರುವ ಅಂಚನ್ನ ನಾನು ಎ ಅಂತ ಕರೆಯೋಣ. ಓಕೆನಾ? ಈಗ ಅಂದ್ರೆ ನೀವು ಉದ್ದ ಅಂತ ಕರೀರಿ, ಅಗಲ ಅಂತ ಕರೀರಿ, ಎತ್ತರ ಅಂತ ಕರೀರಿ, ಎಲ್ಲವೂ ಸಮವಾದ್ರಿಂದ ನಾನು ಉದ್ದ ಅಂತ ಕರಿತೀನಿ. ಪ್ರತಿ ಅಂಚಿನ ಉದ್ದ ಎಷ್ಟಿರ್ತೈತಿ? ಎ ಅಂತ ಅಂದ್ಕೊಂಡ್ಬಿಡೋಣ. ಓಕೆ, ಸೊ ಆಗ ಈಗ ಅದರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಪ್ಪ ನೋಡಿಬಿಡ ಅಲ್ವಾ. ಓಕೆ, ಏನಾಗುತ್ತೆ ಮೇಲ್ಮೈ ವ್ಯತ್ಯಾಸ? ನಾವು ಹೇಳಿದ್ವಲ್ಲ, ಏನು ಕ್ಯೂಬಾಯ್ಡ್ ಏನು ಫಾರ್ಮುಲಾ ಹೇಳಿದ್ವಿ? ಆಯತಘನದ್ದು 2 ಟೈಮ್ಸ್ ಆಫ್ 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಅಂತಿತ್ತು ತಾನೆ, ಮುಂಚೆ ನೋಡಿದ್ವಿ ನಾವು ಅಲ್ವಾ. ಈಗ ಎಲ್ಲವೂ ಎಲ್ ಮತ್ತೆ ಬಿ ಮತ್ತೆ ಎಚ್ ಎಲ್ಲವೂ ಎ ಆದ್ರಿಂದ ನಾನು ರಿಪ್ಲೇಸ್ ಮಾಡ್ತೀನಿ. ಅದು ಒಂದನ್ನು ತೆಗೆದು ಇನ್ನೊಂದು ಹಾಕ್ತೀನಿ, ಅದ್ರ ಎ ಆಗ್ತಾ ಇದೀನಿ. ಸೊ ಇದನ್ನ ನಾನು ಏನ್ ಮಾಡಬಹುದು? ಓಕೆ, ಇದನ್ನೇನ್ ಮಾಡಬಹುದು? ಎ ಎಲ್ ಇಂಟು ಬಿ ಅಲ್ವಾ, ಎ ಇಂಟು ಎ ಸ್ಕ್ವೇರ್ ಆಗುತ್ತೆ. ಇದು ಬಿ ಇಂಟು ಎಚ್ ತಾನೆ, ಬಿ ಅದು ಎ ಇಂಟು ಎ ಮತ್ತೆ ಎ ಸ್ಕ್ವೇರ್ ಆಗುತ್ತೆ. ಓಕೆ, ಎಚ್ ಇಂಟು ಮತ್ತೆ ಎಲ್ ತಾನೆ, ಸೊ ಎ ಇಂಟು ಎ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ನಾವು 2 ಇಂಟು ಬ್ರಾಕೆಟ್ ಒಳಗೆ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಸೊ 3 ಸರಿ ಎ ಸ್ಕ್ವೇರ್ ಕೂಡ ಏನಾಗುತ್ತೆ? 3 ಎ ಸ್ಕ್ವೇರ್ ಆಗುತ್ತೆ ಅಲ್ವಾ. ಓಕೆ, ಈಗ 3 ಎ ಸ್ಕ್ವೇರ್ ಆಯ್ತು. ಈಗ 2 ಇಂಟು 3, 2 ಇಂಟು 3 ಎ ಸ್ಕ್ವೇರ್ ಎಷ್ಟಾಗುತ್ತೆ? 2 3 6 ಎ ಸ್ಕ್ವೇರ್ ಆಗುತ್ತೆ. ಇದು ಏನಪ್ಪಾ ಅಂತಂದ್ರೆ, ಏನು 6 ಎ ಸ್ಕ್ವೇರ್ ಅಂತಂದ್ರೆ, ಇದು ಘನದ ಅಂದ್ರೆ ಕ್ಯೂಬ್ನ ಘನದ ಮೇಲ್ಮೈ ವಿಸ್ತೀರ್ಣ 6 ಎ ಸ್ಕ್ವೇರ್. ಎಷ್ಟು ಸರಳವಾಗಿದೆ. ಒಂದು ಅಂಚು ಕೊಡ್ತಾರೆ. ಓಕೆ, ಉದಾಹರಣೆ ಒಂದು ಅಂಚು ಇದ್ಗಳು 1 ಸೆಂಟಿಮೀಟರ್ ಅಂತಂದ್ರೆ ಆಯತಘನದ ಮೇಲ್ಮೈ ವಿಸ್ತೀರ್ಣ ಸಿಂಪಲ್ 6 ಇಂಟು 1 ಸ್ಕ್ವೇರ್ 6 ಅಷ್ಟೇ, 6 ಸೆಂಟಿಮೀಟರ್ ಸ್ಕ್ವೇರ್ ಅನ್ಕೋಣ ಅಲ್ವಾ. ಇದೊಂದು ಇಂಪಾರ್ಟೆಂಟ್. ಇದು ಏನ್ ಕಲ್ತ್ವಿ ನಾವು? ಘನದ ಮೇಲ್ಮೈ ವಿಸ್ತೀರ್ಣ 6 ಎ ಸ್ಕ್ವೇರ್. ಇದು ನಿಮ್ಮ ಪರೀಕ್ಷೆಗಳಲ್ಲಿ ಇದನ್ನು ಕೇಳುವ ಸಾಧ್ಯತೆಗಳು ತುಂಬಾ ಇರೋದ್ರಿಂದ ನೀವು ನೆನ್ಪಿಟ್ಕೊಳ್ಳೋದು ಒಳ್ಳೇದು. ಘನದ ಮೇಲ್ಮೈ ವಿಸ್ತೀರ್ಣ ಏನು? 6 ಎ ಸ್ಕ್ವೇರ್. ಮುಂದಕ್ಕೆ ಹೋಗೋಣ. ಈ ಸ್ವಲ್ಪ ವಿಜುವಲೈಸ್ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ, ಊಹಿಸ್ಕೊಳ್ಳೋದಕ್ಕೆ ಸುಲಭವಾಗ್ಲಿ ಅಂತ ನಾನು ಈ ಚಿತ್ರ ಹಾಕಿದ್ದೀನಿ ನೋಡಿ. ಇದೊಂದು ಘನ ಅಥವಾ ಕ್ಯೂಬ್ ಅಂತೀವಿ. ಇದನ್ನ ರೊಟ್ಟುಗಳನ್ನೆಲ್ಲ ಬದಿಗಳನ್ನೆಲ್ಲ ಬಿಡಿಸಿ ಇಟ್ರೆ ಏನಾಗುತ್ತೆ? ಇದು ಎಡಬದಿ, ಇದು ಬಲಬದಿ, ಇದು ತಳಬದಿ, ಇದು ಮುಂದಿನ ಬದಿ, ಇದು ಹಿಂದಿನ ಬದಿ, ಇದು ಮೇಲಿನ ಬದಿ ಅಥವಾ ಮುಖ, ಎಲ್ಲವೂ ಮುಖ. ಒಟ್ಟು ಎಷ್ಟು ಮುಖಗಳಿದಾವೆ ಇಲ್ಲಿ? 6 ಮುಖಗಳಿದಾವೆ ಅಲ್ವಾ. ಮೇಲೆ ಕೆಳಗಿಂದ 2 ಮುಖ, ಅಕ್ಕಪಕ್ಕದ 2 ಮುಖ, ಹಿಂದೆ ಮುಂದಿಂದ 2 ಮುಖ, ಒಟ್ಟು 6 ಮುಖಗಳು. 6 ಮುಖಗಳ ಅಂಚುಗಳ ಉದ್ದ ಸಮವಾಗಿರುತ್ತದೆ. ಇಲ್ಲಿ ನಾನು ಎ ಎಂದು ತಗೊಂಡಿದ್ದೇನೆ. ಒಂದೊಂದು ಮುಖದ ವಿಸ್ತೀರ್ಣ ಎ ಇಂಟು ಎ ಸ್ಕ್ವೇರ್ ಆಗುತ್ತೆ. ಅಂತ 6 ಮುಖಗಳಿರೋದ್ರಿಂದ ಎ ಸ್ಕ್ವೇರ್ ನ 6 ಸರಿ ಕೂಡಿದ್ರೆ 6 ಎ ಸ್ಕ್ವೇರ್ ಆಗುತ್ತದೆ. ಇದು ಸರಳವಾದ ತಿಳುವಳಿಕೆ ಅಂತ ಮುಂದ್ಕೋಗೋಣ. ಓಕೆ, ಈಗ ಇದುವರೆಗೆ ಏನ್ ಕಲ್ತ್ವಪ್ಪ? ಮೇಲ್ಮೈ ವಿಸ್ತೀರ್ಣ ಮಾಡೋದ್ ಕಲ್ತ್ವಿ, ಲೆಕ್ಕ ಹಾಕೋದ್ ಕಲ್ತ್ವಿ. ಮೇಲ್ಮೈ ವಿಸ್ತೀರ್ಣ ಯಾವ್ದಾದ್ರು ಕಲ್ತ್ವಿ? ಘನದ್ ಕಲ್ತ್ವಿ, ಆಯತ ಘನದ್ ಕಲ್ತ್ವಿ. ಈಗ ಮೇಲ್ಮೈ ವಿಸ್ತೀರ್ಣದ ಒಂದು ಕಾನ್ಸೆಪ್ಟ್ ಕಲ್ತ್ವಲ್ವಾ, ಒಂದು ವಿಷಯ ಕಲ್ತ್ವಲ್ಲ, ಅದನ್ನ ಮುಂದುವರಿಕೆಯ ಭಾಗವಾಗಿ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಅದು ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಕಲ್ತು ಬಿಡೋಣ. ಓಕೆ, ಪಾರ್ಶ್ವ ಅಂದ್ರೆ ಏನು ಅಂದ್ರೆ ಆಮೇಲೆ ಹೇಳ್ತೀನಿ. ನಿಮ್ಗೆ ಕಲ್ಪನೆಗೆ ಊಹೆ ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅಂತ ನಾನು ಒಂದು ಚಿತ್ರವನ್ನ ಇಲ್ಲಿ ಹಾಕಿದ್ದೀನಿ. ಇದರಲ್ಲೂ ಸಹ ಇದು ಸಹ ಒಂದು ಕ್ಯೂಬಾಯ್ಡ್, ಅಂದ್ರೆ ಆಯತ ಘನ. ಇದಕ್ಕೆ ಲೆಂತ್ ಇದೆ, ವಿಡ್ತ್ ಇದೆ, ಹೈಟ್ ಇದೆ. ಲೆಂತ್ ಅಂದ್ರೆ ಉದ್ದ, ಡಬ್ಲ್ಯೂ ಅಂತಂದ್ರೆ ಅಗಲ. ನಾನು ಬ್ರೆಡ್ತ್ ಅಂತ ಅನ್ಕೋಬಹುದು, ಬಿ ಅಂತ ಕಾಣಬಹುದು. ನಾನು ಅದನ್ನ ಬ್ರೆಡ್ತ್ ಅಂತಾನೆ ಬಳಸ್ತೀನಿ ಇಲ್ಲಿ. ಬ್ರೆಡ್ತ್ ಅಥವಾ ವಿಡ್ತ್ ಎರಡು ಒಂದೇನೆ. ಓಕೆನಾ, ಅಗಲ. ಓಕೆ, ಹೈಟ್ ಅಂದ್ರೆ ಎತ್ತರ. ಇದನ್ನು ಹೈಟ್ ಅಂತ ಕರಿತೀನಿ ನಾನು. ಇದು ಹೈಟ್ ಅಲ್ವಾ. ಈಗ ಕಲ್ಪನೆಗೆ ಸುಲಭ ಆಗ್ಲಿಲ್ಲ ನೋಡಿ. ಇದು ಎರಡು ಮುಂದಿನ ಬದಿ, ಹಿಂದಿನ ಬದಿ, ಎಡಗಡೆಯ ಬದಿ, ಬಲಗಡೆಯ ಬದಿ. ಇದು 5ನೇದು ಮೇಲಿನ ಬದಿ, ಅದು ಮೇಲಿನ ಬದಿ, ಸರಿನಾ. 6ನೇದು ತಳ ಬದಿ ಅಥವಾ ತಳದ ಮುಖ ಅನ್ಕೋಬಹುದು. ಈಗ ನಾವು ನೋಡಿದ್ವಿ ಒಂದು ಆಯತಘನದ 6 ಮುಖಗಳಲ್ಲಿ ಮೇಲ್ಭಾಗ ಮತ್ತೆ ಕೆಳಭಾಗಗಳ ಮುಖಗಳನ್ನು ಹೊರತುಪಡಿಸಿ ಉಳಿದ 4 ಮುಖಗಳ ವಿಸ್ತಾರಗಳನ್ನು ನಾವು ಕಂಡುಹಿಡಬೇಕು ಅಂತ ಅನ್ಕೊಂಬೋಣ. ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ಳೋಣ. ಕೆಲವೊಂದ್ಸರಿ ನನಗೆ ಆಯತದ ವಿಸ್ತೀರ್ಣ ಬೇಕು, ಅಂದ್ರೆ ಘನದ ಅಥವಾ ಆಯತ ಘನದ ವಿಸ್ತೀರ್ಣ ಬೇಕು, ಆದರೆ ನನಗೆ ಮೇಲಿನ ಮುಖ ಮತ್ತೆ ಕೆಳಗಿನ ಮುಖ ಬೇಡ, ಉಳಿದಿದ್ದು ಬೇಕು. ಉಳಿದಿದ್ದು ಅಂದ್ರೆ ಅದು ಎಡಬಲ ಬದಿಗಳು, ಹಿಂದೆ ಮುಂದಿನ ಬದಿಗಳು ಬೇಕು ಅಲ್ವಾ. ಅಂತ ಸಂದರ್ಭದಲ್ಲಿ ನಾವ್ ಏನ್ ಕರಿತೀವಿ ಅಂದ್ರೆ, ಇಂಥ ಸನ್ನಿವೇಶದಲ್ಲಿ ಆ 4 ಮುಖಗಳ ವಿಸ್ತೀರ್ಣ ಇದೆಯಲ್ಲ, ಹಿಂದೆ ಮುಂದೆ ಅಕ್ಕಪಕ್ಕ ಇದೆಯಲ್ವಾ, ಆ 4 ಮುಖಗಳ ವಿಸ್ತೀರ್ಣವನ್ನ ಕೂಡ್ತೀವಿ. ಮತ್ತೆ ಇಲ್ಲಿ ಒಟ್ಟು ವಿಸ್ತೀರ್ಣವನ್ನ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತೀವಿ. ಏನ್ ಕರಿತೀವಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತೀವಿ. ಅಂದ್ರೆ ಇಂಗ್ಲಿಷ್ ನಲ್ಲಿ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತೀವಿ. ಈ ಲ್ಯಾಟರಲ್ ಅಥವಾ ಪಾರ್ಶ್ವ ಅಂತಂದ್ರೆ ಏನಪ್ಪಾ ನೋಡಿ. ಪಾರ್ಶ್ವ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡದ ಜಾಯಮಾನದ ಪದ ಅಲ್ಲ. ನಾವು ಸರಳವಾಗಿ ಮಗ್ಗುಲ ಮೇಲ್ಮೈಯ ವಿಸ್ತೀರ್ಣ ಅನ್ಬಹುದಲ್ವಾ. ನಾವು ಸುತ್ತಮುತ್ತ ಅಂತಂತೀವಿ ನೋಡಿ. ಸುತ್ತಮುತ್ತ ತಾನೆ, ಅಕ್ಕಪಕ್ಕ ಹಿಂದೆ ಮುಂದೆ ಎಲ್ಲ ಸೇರಿ ಸುತ್ತಮುತ್ತ ಆಗತ್ತಲ್ಲ. ಸುತ್ತಮುತ್ತಲಿನ ಮೇಲ್ಮೈನ ವಿಸ್ತೀರ್ಣ ಅಂತ ಅನ್ಬಹುದಲ್ವಾ. ಓಕೆ, ಅವು ಜನಗಳಿಗೆ, ಹುಡುಗರಿಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಆದ್ರೂ ಪುಸ್ತಕದ ಭಾಷೆಯನ್ನ ನಾನು ಬಳಸ್ತಾ ಇದ್ದೀನಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಥವಾ ಮಗ್ಗಲ ಮೇಲ್ಮೈ ವಿಸ್ತೀರ್ಣ ಅಥವಾ ಹರವು ಅಂತ ನಾನು ಅರ್ಥ ಮಾಡ್ಕೊಂಡು ಮುಂದ್ಕೋಗೋಣ. ಈಗ ಅರ್ಥ ಆಯ್ತು ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಅರ್ಥ ಆಯ್ತು. ಅಂದ್ರೆ ಇದು 4 ಮುಖಗಳ ಒಟ್ಟು ವಿಸ್ತೀರ್ಣ ಅಲ್ವಾ. ಇಲ್ಲಿ ಉದ್ದ, ಅಗಲ ಮತ್ತೆ ಎತ್ತರಗಳು ನಿಮಗೆ ಈಗಾಗಲೇ ಸ್ಪಷ್ಟವಾಗಿದ್ದಾವೆ. ಎಲ್ ಅಂದ್ರೆ ಉದ್ದ, ಲೆಂತ್. ಅಗಲ ಅಂದ್ರೆ ಬಿ, ಬ್ರೆಡ್ತ್. ಎತ್ತರ ಅಂದ್ರೆ ಹೆಚ್ ಅಲ್ವಾ. ಇದರ ಲೆಕ್ಕ ಹಾಕೋದು ಹೆಂಗೆ ಅಂತ ನೋಡ್ಬಿಡೋಣ. ಹಳೆ ತರದ ಲೆಕ್ಕ. ಈಗೇನು 4 ಬದಿಗಳ ಒಂದೊಂದು ಮುಖದ ವಿಸ್ತೀರ್ಣ ಕಂಡುಕೊಂತೀನಿ. ಅಂದ್ರೆ 4 ವಿಸ್ತೀರ್ಣಗಳು ಕಂಡುಹಿಡ್ತೀನಿ ಮತ್ತೆ ಕೊಡ್ತೀನಿ ಅಲ್ವಾ ಅಷ್ಟೇ. ಈಗ ಒಂದು ಈ ವಿಸ್ತೀರ್ಣ ನೋಡೋಣ. ಎಡಬದಿಯ ಮುಖದ ವಿಸ್ತೀರ್ಣ ಏನಂತ ನೋಡೋಣ. ನೋಡಿ, ಎಡಬದಿಯ ವಿಸ್ತೀರ್ಣ ಇದು ಲೆಂತ್ ಇದೆ ಅಲ್ವಾ, ಇದು ಹೈಟ್ ಇದೆಯಲ್ವಾ. ಸೊ ಹಾಗಾಗಿ ಎಡಬದಿಯ ಮುಖದ ವಿಸ್ತೀರ್ಣ ಎಲ್ ಇಂಟು ಎಚ್ ಆಗುತ್ತೆ. ನಮ್ಮ ಬರ್ದಿ ನೋಡಿ ಅಲ್ವಾ. ಸೊ ಈ ಬದಿನೂ ಸಹ ಅದೇ ಅಲ್ವಾ, ಎಲ್ ಇಂಟು ಎಚ್ ಅಲ್ವಾ. ಹಾಗಾಗಿ ನಾನು ಎರಡು ಪಟ್ಟು ಮಾಡಿದ್ದೀನಿ. 2 ಟೈಮ್ಸ್ ಆಫ್ ಎಲ್ ಇಂಟು ಎಚ್ ಮಾಡಿದ್ದೀನಿ. 2 ಪಟ್ಟು ಎಲ್ ಇಂಟು ಎಚ್ 2 ಪಟ್ಟು ಇಟ್ಟಿದ್ದೀನಿ. ಅದೇ ರೀತಿ ಮುಂಬದಿ ಹಿಂಬದಿ ಇದೆಯಲ್ವಾ. ನೋಡಿ ಮುಂಬದಿ ನೋಡಿ, ಇದು ಬ್ರೆಡ್ತ್ ಇಂಟು ಹೈಟ್ ಆಗುತ್ತಲ್ವಾ. ಇದು ಬ್ರೆಡ್ತ್ ಇಂಟು ಹೈಟ್ ಆಗುತ್ತಲ್ವಾ. ಅಗಲ ಇಂಟು ಉದ್ದ ಆಗುತ್ತಲ್ವಾ, ಬ್ರೆಡ್ತ್ ಇಂಟು ಹೈಟ್. ಇಂಥದ್ದು ಇದು ಮತ್ತೆ ಇದು ಹಿಂದಿನ ಮತ್ತೆ ಮುಂದಿನ ಮುಖಗಳು ಒಂದೇ ತರನ ಅಲ್ವಾ. ಓಕೆ, ಹಾಗಾಗಿ ನಾನು 2 ಪಟ್ಟು ಇಟ್ಟಿದ್ದೀನಿ. ಮತ್ತೆ ಇದು ವಿಸ್ತೀರ್ಣ, ಬಿ ಎಚ್ ಅನ್ನೋದು ವಿಸ್ತೀರ್ಣ, ಅಗಲ ಮತ್ತೆ ಎತ್ತರದ. ನಾನು ಇವನ್ನ ಏನ್ ಮಾಡ್ತೀನಿ, ನಾನು ಕೂಡ್ಬೇಕಲ್ವಾ. 2LH ಪ್ಲಸ್ 2BH ಆಯ್ತಲ್ವಾ. ನೋಡಿ 2H ಅನ್ನೋದು ಕಾಮನ್ ಎರಡರಲ್ಲಿ. ಇದು 2H ಇಲ್ಲೂ ಇದೆ, ಇಲ್ಲೂ ಇದೆ. ಇಲ್ಲಿ 2 ಇಲ್ಲೂ ಇದೆ, H ಇಲ್ಲಿ ಎರಡು ಕಡೆ 2H ಇದೆ. ನಾನು ಎರಡನ್ನ ಕಾಮನ್ ತಕ್ಕೊಂತೀನಿ. 2H ಅನ್ನೋದ ಉಳಿದಿದ್ದೇನು, ಲೆಂತ್ ಇಂಟು ಬ್ರೆಡ್ತ್. ಹೈಟ್ ಕಾಮನ್ ಇದೆ ನೋಡಿ, ಎತ್ತರ ಕಾಮನ್ ಆಗಿದೆ. 2 ಟೈಮ್ಸ್ ಆಫ್ ಹೈಟ್, 2 H ಕಾಮನ್ ಆಗಿದೆ. ಮತ್ತೆ ಲೆಂತ್ ಅಂಡ್ ಬ್ರೆಡ್ತ್ ಇದಾವಲ್ವಾ, ಅಂದ್ರೆ ಉದ್ದ ಮತ್ತೆ ಅಗಲನ ನಾನು ಕೊಡ್ತೀನಿ. ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂದ್ರೆ ಮಗ್ಗಲ. ಓಕೆ, ಮೇಲ್ಮೈ ವಿಸ್ತೀರ್ಣ ಅಂತ ನಾವು ಕರಿಬಹುದು ಸರಳವಾಗಿ ಅಲ್ಲ. ಒಂದು ಫಾರ್ಮುಲಾ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಇದು ಕ್ಯೂಬಾಯ್ಡ್ಗೆ ಯಾವ್ದು ಆಯತ ಘನಕ್ಕೆ ಅಂದ್ರೆ ಕ್ಯೂಬಾಯ್ಡ್ಗೆ ಮಾಡಿದ್ವಿ. ಕ್ಯೂಬಾಯ್ಡ್ ಅಲ್ಲಿ ಏನು ಲೆಂತ್ ಬ್ರೆಡ್ತ್ ಹೈಟ್ಗಳು ಸೇಮ್ ಇರೋದಿಲ್ಲ, ಅಂದ್ರೆ ಒಂದೇ ಇರೋದಿಲ್ಲ, ಸಮವಾಗಿರೋದಿಲ್ಲ. ಓಕೆ, ಈಗ ಕ್ಯೂಬ್ ಅಲ್ಲಿ ಅಂದ್ರೆ ಆ ಘನದಲ್ಲಿ ಎಲ್ಲವೂ ಸಮವಾಗಿರ್ತವೆ ಅಂತ ನಮಗೆ ಗೊತ್ತು ಅಲ್ವಾ. ಈ ಅಂತ ಸಂದರ್ಭದಲ್ಲಿ ನಾನು ಲೆಂತ್ ಎಲ್ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಸ್ ಈಕ್ವಲ್ ಟು ಏನ್ ತಕೊಂತೀನಿ, ಎ ಇಸ್ ಒಂದು ಬಂಚಿನ ಉದ್ದ ಅಂತ ಅನ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ಇದನ್ನ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಬರ್ತಿತ್ತಲ್ವಾ. ಅವಾಗ ಏನಾಗುತ್ತೆ, 2 ಟೈಮ್ಸ್ ಆಫ್ ಇದನ್ನ ಈ ಫಾರ್ಮುಲಾ ಈ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2LH ಅಂದ್ರೆ ಏನು, 2A ಇಂಟು ಎ ಅಲ್ವಾ. ಲೆಂತ್ ಎ
height is equal to a ಅಲ್ವಾ. 2 times of a into a. ಇದು ಮತ್ತೆ ಇದೊಂದು ಹಾಕೋಣ ಇಲ್ಲಿ 2 times of a into a ಅಲ್ವಾ. ಈಗ ನಾನು ಹೇಳಿದ್ರೆ 2a ಸ್ಕ್ವೇರ್ ಆಯ್ತು ಪ್ಲಸ್ 2a ಸ್ಕ್ವೇರ್ ಆಯ್ತು ಅಲ್ವಾ. ಸೊ 2a ಸ್ಕ್ವೇರ್ ಪ್ಲಸ್ 2a ಸ್ಕ್ವೇರ್ 2a ಸ್ಕ್ವೇರ್ ಪ್ಲಸ್ 2a ಸ್ಕ್ವೇರ್ ಎಷ್ಟಾಯ್ತು 4a ಸ್ಕ್ವೇರ್ ಆಯ್ತು. ಇದು 4a ಸ್ಕ್ವೇರ್ ಏನು, ಇದು ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಘನದ ಮಗ್ಗಲ ಮೇಲ್ಮೈ ವಿಸ್ತೀರ್ಣ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್. ಇದು ನಾವು ಇಷ್ಟು ಕಲ್ತ್ಕೊಂಡಿದ್ದೀನಿ, ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ ಮೇಲಿನ ಅಂಶ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಒಂದು ಆಯತಘನದ ಅಥವಾ ಒಂದು ಆಯತಘನ ಅಥವಾ ಒಂದು ಘನದ, ನೀವು ಆಯತಘನ ತಗೊಳ್ರಿ ಅಥವಾ ಘನ ತಗೊಳ್ರಿ, ಓಕೆ, ಒಂದು ಆಯತಘನದ ಮೇಲ್ಮೈ ವಿಸ್ತೀರ್ಣವನ್ನ ಕೆಲವೊಮ್ಮೆ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತೀವಿ, ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಅಂತೀವಿ ನಾವು ಕೆಲವೊಮ್ಮೆ ನಿಮ್ಮ ಪರೀಕ್ಷೆಗಳಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ರೆ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿದ ಅಂತ ಕೇಳಿದ್ರೆ ನೀವು ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾ ಬರೆದು ಬಿಡಿಸಿ ಬನ್ನಿ ಅಂತ ನಾನು ಹೇಳಿಕೊಡ್ತೀನಿ. ಕೆಲವೊಮ್ಮೆ ಇದನ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಇದು ಇದರಿಂದ ಕಲ್ತಿದ್ದು ನಾವು ಅಲ್ವಾ. ಮುಂದ್ಕೋಗೋಣ. ಈಗ ನಾವು ಕೆಲವೊಂದು ವಿಷಯಗಳು ಕಲ್ತವಲ್ಲ, ಇದ್ರ ಮೇಲೆ ಕೆಲವೊಂದು ಲೆಕ್ಕಗಳನ್ನ ಬಿಡಿಸಿಟ್ರೆ ಹೇಗೆ, ಉದಾಹರಣೆಗಳನ್ನು ತಗೊಂಡು ಸಮಸ್ಯೆಗಳನ್ನು ತಗೊಂಡು ಬಿಡಿಸಿಟ್ರೆ ಹೇಗೆ, ಅದಕ್ಕೆ ಪರಿಹಾರ ಕಂಡಿಟ್ರೆ ಹೇಗೆ, ಅದನ್ನ ನಾವು ಈಗ ನೋಡೋಣ. ಈಗ ಕೆಲವೊಂದು ಉದಾಹರಣೆಗಳನ್ನ ತಗೊಂಡು ನಾವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಕೆಲವು ಸಮಸ್ಯೆಗಳನ್ನು ತಗೊಂಡು ನಾವು ಬಿಡಿಸಿ ಸ್ವಲ್ಪ ಆಳದ ತಿಳುವಳಿಕೆನ ಪಡೆಯೋಣ. ಓಕೆ, ಮೊದಲನೇ ಉದಾಹರಣೆ ಏನಪ್ಪಾ ಅಂತಂದ್ರೆ ಇದು ನೋಡಿ, ಮೇರಿ ಕ್ರಿಸ್ಮಸ್ ಹಬ್ಬನ ಮಾಡ್ತಾ ಇದ್ದಾಳೆ. ಅಲ್ಲಿ ಅವಳು ಒಂದು ಕ್ರಿಸ್ಮಸ್ ಮರವನ್ನ ಅಲಂಕಾರ ಮಾಡಕ್ಕೆ ತುಂಬಾ ಇಷ್ಟಪಡ್ತಿದ್ದಾಳೆ. ಅವಳು ಯಾವ ತರ ಅಂತಂದ್ರೆ ಅವಳಿಗೆ ಏನೋ ಆಸೆ, ಅದು ಕ್ರಿಸ್ಮಸ್ ಕ್ರಿಸ್ಮಸ್ ಮರವನ್ನ ಒಂದು ಪೆಟ್ಟಿಗೆ ಮೇಲೆ ಇಡಬೇಕು ಅಂತ. ಆ ಪೆಟ್ಟಿಗೆಯನ್ನು ನಾವು ಸಂತಾಕ್ಲಾಸ್ ಚಿತ್ರದಲ್ಲಿ ಸಂತಾಕ್ಲಾಸ್ ಚಿತ್ರವನ್ನ ಅಂಟಿಸ್ಬೇಕು. ಜೊತೆಗೆ ಆ ಪೆಟ್ಟಿಗೆಯನ್ನು ಸ್ವಲ್ಪ ಅಲಂಕಾರ ಮಾಡಬೇಕು ಅಂದ್ರೆ ಒಂದು ಅದಕ್ಕೆ ಕಾಗದವನ್ನು ಓದಿಸಿ ಅಲಂಕಾರ ಮಾಡಬೇಕು ಅಂತ ಅವಳಿಗೆ ಆಸೆ ಅಲ್ವಾ. ಇದು ಸ್ಪಷ್ಟವಾಗಿದೆ ಅನ್ಕೊಂಡಿದ್ದೀನಿ. ಈ ಚಿತ್ರ ನೋಡಿ ಗೊತ್ತಾಗುತ್ತೆ. ಓಕೆನಾ, ಇದೊಂದು ಕ್ರಿಸ್ಮಸ್ ಟ್ರೀ ಅಥವಾ ಕ್ರಿಸ್ಮಸ್ ಮರ, ಇದು ಪೆಟ್ಟಿಗೆ. ಈ ಪೆಟ್ಟಿಗೆಗೆ ಅವಳು ಅಲಂಕಾರ ಮಾಡಬೇಕು ಅಂತ ಆಸೆ ಅವಳಿಗೆ. ಈ ಪೆಟ್ಟಿಗೆಯಲ್ಲಿ ಅಲಂಕಾರ ಮಾಡಿ ಒಂದು ಕಾಗದದಲ್ಲಿ ಇದನ್ನೆಲ್ಲ ಒದಕಿ ಹಾಕಿ ಇದ್ರ ಮೇಲೆ ಒಂದು ಸಂಟಾ ಕ್ಲಾಸ್ ಚಿತ್ರನ ಹಾಕ್ಬೇಕು ಅಂತ ಅವಳಿಗೆ ಆಸೆ ಅಲ್ವಾ. ಈಗ ನಾವು ಏನ್ ಬೇಕಾಗಿರೋದು, ಈ ಪೆಟ್ಟಿಗೆಯನ್ನ ಅವಳು ಕಾಗದನ ಓದಿಸ್ಬೇಕಾಗಿದೆ ಅಲ್ವಾ. ಅವ್ರ ಪೆಟ್ಟಿಗೆ ಗಾತ್ರನೂ ಕೊಟ್ಟಿದ್ದಾರೆ ನೋಡಿ. ಪೆಟ್ಟಿಗೆ ಉದ್ದ, ಅಗಲ ಮತ್ತೆ ಎತ್ತರಗಳು ಕ್ರಮವಾಗಿ 80 ಸೆಂಟಿಮೀಟರ್, 40 ಸೆಂಟಿಮೀಟರ್, 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆನಾ, ಅವಳು ಅಂಗಡಿಗೆ ಹೋಗ್ತಾಳೆ. ಅವಳ ಹತ್ರ ಅಂಗಡಿನಲ್ಲಿ ಇರೋದು ಕೇವಲ 40 ಸೆಂಟಿಮೀಟರ್ ಚೌಕಾಕಾರದ ಹಾಳೆಗಳು ಅಷ್ಟೇ ಇದಾವೆ. ಅಂದ್ರೆ ಅಂಗಡಿಗೆ ಹೋದ್ರೆ ಎಲ್ಲಾ ಗಾತ್ರದ ಹಾಳೆಗಳು ಇಲ್ಲ, ಚೌಕಾಕಾರದ ಹಾಳೆಗಳು ಅಷ್ಟೇ ಇದಾವೆ. ಆ ಚೌಕ ಗಾತ್ರದ ಹಾಳೆಗಳು ಅಂತಂದ್ರೆ 40 ಸೆಂಟಿಮೀಟರ್ ಅಷ್ಟೇ ಇರೋದು. ಈಗ ಅವಳು ಈ ಪೇಪರ್ಗಳನ್ನೇ ತಂದು ಅಲಂಕಾರ ಮಾಡ್ಬೇಕು ಈ ಪೆಟ್ಟಿಗೆನ ಅಲ್ವಾ. ಅವಳಿಗೆ ಈ ತರ ಎಷ್ಟು ಪೇಪರ್ಗಳು ಬೇಕಾಗುತ್ತೆ ಈ ಪೆಟ್ಟಿಗೆನ ಅಲಂಕಾರ ಮಾಡೋದಕ್ಕೆ ಅನ್ನೋದು ಪ್ರಶ್ನೆ ಅಲ್ವಾ. ನೋಡೋಣ, ಈ ಪ್ರಶ್ನೆನ ಬಿಡಿಸೋಕ್ ಪ್ರಯತ್ನ ಮಾಡೋಣ. ನೋಡಿ, ಒದಿಕೆ ಮಾಡ್ಬೇಕು ಅಂತಂದ್ರೆ ನಾವು ಇದನ್ನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಲ್ವಾ. ಸೊ ಹಾಗಾಗಿ ನಮಗೆ ಬೇಸಿಕಲಿ ನಮಗೆ ಈ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಈ ಪೆಟ್ಟಿಗೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಅಷ್ಟೇ ಹೇಳ್ತಿರೋದು ಅಲ್ವಾ. ಮುಂದಕ್ಕೆ ಹೋಗೋಣ, ಪರಿಹಾರಕ್ಕೆ ಹೋಗೋಣ. ಈಗ ಸ್ವಲ್ಪ ಅಳಿಸ್ಬಿಡ್ತೀನಿ ಇದನ್ನ. ನೋಡಿ, ಬಿಡಿಕೆ ಸ್ವಲ್ಪ ಬಿಡಿಸೋಣ ಪ್ರಶ್ನೆ. ಮೇರಿ ಪೆಟ್ಟಿಗೆಯ ಹೊರಭಾಗದ ಮೇಲ್ಮೈಗೆ ಕಾಗದವನ್ನು ಅಂಟಿಸಬೇಕು ಅಲ್ವಾ. ಮೇರಿಯ ಗುರಿ ಏನು, ಆ ಪೆಟ್ಟಿಗೆಯ ಹೊರಭಾಗದ ಮೇಲ್ಮೈ, ಅದು ಮೇಲ್ಮೈ ಅಂದ್ರೆ ಹೊರಭಾಗ, ಓಕೆ, ಮೇಲ್ಮೈಗೆ ಕಾಗದ ಅಂಟಿಸಬೇಕಾಗಿದೆ. ಸೊ ಬೇಕಾದ ಕಾಗದದ ಪ್ರಮಾಣವು ಆಯತ ಘನಾಕೃತಿಯ ಆಕಾರದಲ್ಲಿರುವ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿದೆ ಹೌದಾ. ಈ ಪೆಟ್ಟಿಗೆ ಆಯತ ಘನಾಕೃತಿ ತಾನೆ, ಅದರ ವಿಸ್ತೀರ್ಣ ಕಳೆದ್ರೆ ಅಷ್ಟು ಹಳೆ ಬೇಕು ಅಂತ ಅಷ್ಟೇ ಅರ್ಥ. ಈ ಪೆಟ್ಟಿಗೆ ಅಳತೆ ಎಷ್ಟಿರುತ್ತೆ ಅಂತ ನೋಡ್ಬೇಡ ನಂಗಾದ್ರೆ ಅಲ್ವಾ. ಪೆಟ್ಟಿಗೆ ಅಳತೆ ಅವ್ರು ಕೊಟ್ಟಿದಾರಲ್ವಾ, ಉದ್ದ 80 ಸೆಂಟಿಮೀಟರ್ ಅಲ್ವಾ, ಎಷ್ಟು ಅಗಲ ಎಷ್ಟಿಟ್ಟು 40 ಸೆಂಟಿಮೀಟರ್, ಎತ್ತರ ಎಷ್ಟು 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸ್ಪಷ್ಟವಾಯ್ತು. ಈಗ ಹಂಗಾರೆ ಪೆಟ್ಟಿಗೆ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡ್ಬಿಡೋಣ. ಎಷ್ಟಾಗುತ್ತೆ ಫಾರ್ಮುಲಾ ಗೊತ್ತಲ್ವಾ ನಮಗೆ, 2 ಟೈಮ್ಸ್ ಆಫ್ ಎಷ್ಟದು 2 ಇಂಟು LB ಪ್ಲಸ್ BH ಪ್ಲಸ್ HL ಅನ್ನೋದು ಪೆಟ್ಟಿಗೆಯ ಮೇಲ್ಮೈನ ವಿಸ್ತೀರ್ಣ. ಯಾವುದು LB ಪ್ಲಸ್ BH ಪ್ಲಸ್ HL ಹೋಲ್ ಮಲ್ಟಿಪ್ಲೈ ಬೈ 2 ಅಂತ ಎರಡು ಪಟ್ಟದು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ.
ಓಕೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ಎಲ್ ಇಂಟು ಬಿ ಎಷ್ಟು? ಎಲ್ ಇಂಟು ಎಷ್ಟು? ಬಿ ಇಂಟು 80 ಇಂಟು 40 ತಾನೆ. ಸೊ 80 ಉದ್ದ ಅಗಲ. ನೆಕ್ಸ್ಟ್ ಬಿ ಇಂಟು ಎಚ್ ಬ್ರೆತ್ ಇಂಟು ಹೈಟ್ ಎಷ್ಟು? ಬ್ರೆತ್ ಅಂದ್ರೆ ಅಗಲ ಮತ್ತೆ ಎತ್ತರ ಅಲ್ವಾ, 40 ಇಂಟು 20 ಸೆಂಟಿಮೀಟರ್. ಮತ್ತೆ ಎಚ್ ಇಂಟು ಎಲ್ ಎಷ್ಟು? ಎತ್ತರ ಮತ್ತೆ ಉದ್ದ ಅಲ್ವಾ. ಎತ್ತರ 20, ಉದ್ದ 80 ಬರ್ದಿದ್ದೀನಿ ನೋಡಿ. ಇಲ್ಲಿ ಎಲ್ ಇಂಟು ಬಿ, ಇದು ನಾನು ಎಲ್ ಬಿ ಅಂತ ಬರ್ದಿದ್ದೀನಿ, ಸ್ವಲ್ಪ ಗಮನಿಸಿ ಓಕೆನಾ. ಇದು ಎಲ್ ಬಿ ಅಂತಂದ್ರೆ ಎಲ್ ಇಂಟು ಬಿ ಅಂತಾನೆ ಅರ್ಥ. ಇದು ಬರವಣಿಗೆಯ ಶೈಲಿ, ಇದು ರೂಢಿ ಆಗ್ಬಿಟ್ಟಿದೆ ಎಲ್ಲರಿಗೂ. ಈಗ ಸಾಲ್ವ್ ಮಾಡೋಣ ಸ್ವಲ್ಪ. ಫಸ್ಟ್ ಬೊಡಮಸ್ ಫಾರ್ಮ್ ರೂಲ್ ಗೊತ್ತಿರ್ಬೇಕು ನಿಮಗಲ್ವಾ. ಮೊದಲು ಬ್ರಾಕೆಟ್ ಒಳಗಿರೋದನ್ನ ಮುಗಿಸ್ಕೋಬೇಕು. ಬ್ರಾಕೆಟ್ ಒಳಗೆ ಏನಿದೆ? 40 ಇಂಟು 80 ಇಂಟು 40 ಇದೆ, ಎಷ್ಟಾಯ್ತು? 3200, 8 32 ಆಯ್ತು. ಇನ್ನೊಂದು ಇದೆಷ್ಟಾಯ್ತು? 4 8 800 ಆಯ್ತು. ಇದೆಷ್ಟಾಯ್ತು? 2 8 16 1600 ಆಯ್ತು ಅಲ್ವಾ. ಮುಂದೆ ಇನ್ನು ಈಗ ಏನಿದೆ? ಈ ಮತ್ತೆ ಬ್ರಾಕೆಟ್ ಒಳಗೆ ಇದೆ, ಅದನ್ನು ಮುಗಿಸ್ಕೋಬೇಕು ನಾವು. 3200 ಪ್ಲಸ್ 800 ಪ್ಲಸ್ 1600 ಎಷ್ಟಾಯ್ತು? 3200 800 1600 ಎಷ್ಟಾಗುತ್ತೆ? ಕೂಡ್ಬೇಕು ಅಲ್ವಾ. ಇದು 0 0 0 0 3 0 8 8 2 10 10 6 16 ಒಂದು ದಶಕ 3 1 4 1 5 5600 ಅಲ್ವಾ. ನೋಡಿ 2 ಇಂಟು 5600 ಆಯ್ತು. 2 ಇಂಟು 5000 ಎಷ್ಟಾಯ್ತು? ಮತ್ತೆ ಇದನ್ನು 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ, ಗುಣಿಸಿದ್ರೆ ನನಗೆ 11200 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ನೋಡಿ. ಚದರಮಾನ ಯೂನಿಟ್ ಏಕಮಾನ ಅಲ್ಲ, ಚದರಮಾನ. ಈ ಅಳತೆಗೋಲುವುದು ಯೂನಿಟ್ ಸ್ಕ್ವೇರ್ ಆಯ್ತು ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು ಅಂತ ನಾನು ಹೇಳಕೊಟ್ಟಿರೋದು. ಯೂನಿಟ್ ಅಥವಾ ಅಳತೆಗೋಲು ಅಥವಾ ಏಕಮಾನ ತುಂಬಾನೇ ಮುಖ್ಯ. ಓಕೆ, ಈಗ ಮುಂದಕ್ಕೆ ಹೋಗೋಣ. ಈಗ ಒಟ್ಟು ಮೇಲ್ಮೈ ವಿಸ್ತೀರ್ಣ ಗೊತ್ತಾಯ್ತು, ನಾವು ಪೆಟ್ಟಿಗೆ ಅದು. ಆದ್ರೆ ನಮಗೆ ಇಷ್ಟು ದೊಡ್ಡ ಹಾಳೆ ನಮಗೆ ಸಿಗೋದಿಲ್ಲ ಅಲ್ವಾ. ನಾವು ಅಂಗಡಿನಲ್ಲಿ ಸಿಗೋದು ಏನು? 40 ಸೆಂಟಿಮೀಟರ್ ಇಂಟು 40 ಸೆಂಟಿಮೀಟರ್ ಗಾತ್ರದ ಚೌಕಾಕಾರದ ಹಾಳೆ ಅಷ್ಟೇನೆ. ಇಂಥವನ್ನೇ ನಾವು ಜಾಸ್ತಿ ತಗೊಂಡ್ ಬರ್ಬೇಕು. ಹಾಗಾಗಿ ನಮ್ಗೆ ಎಷ್ಟು ಹಾಳೆಗಳು ಬೇಕು ಅಂತ ಅನ್ನೋದನ್ನ ನೋಡೋಣ. ಓಕೆ, ಈಗ ಈಗ ಇದ್ರ ಏರಿಯಾ ಎಷ್ಟು? ಒಂದೊಂದು ಹಾಳೆ ಇದೆಯಲ್ಲ, ಓಕೆ, ಏನು ಅಂಗಡಿಯಲ್ಲಿ 40 ಸೆಂಟಿಮೀಟರ್ ಬಾಹು ಅಂದ್ರೆ ಸೈಡ್ ಅಂತ, ಓಕೆ, ತೋಳು ಅನ್ಕೋಬಹುದು. ಇದೊಂದು ಬಾಹು ಇದೆಯಲ್ಲ, ಇದು ಲೆಂತ್, ಇದು 40 ಸೆಂಟಿಮೀಟರ್ ಇದೆಯಲ್ಲ. ಇದರ ಏರಿಯಾ ಎಷ್ಟು? 40 ಇಂಟು 40 ಎಷ್ಟಾಯ್ತು? 4 4 16 ಅಲ್ವಾ. 1600 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು, ಹೌದಾ. ಇದು ಒಂದೊಂದು ಹಾಳೆಯ ಏರಿಯಾ, ಒಂದೊಂದು ಹಾಳೆಯ ವಿಸ್ತೀರ್ಣ 1400 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ನನಗೆ ಒಟ್ಟು ವಿಸ್ತೀರ್ಣ ಎಷ್ಟು ಬೇಕು? 11200 ಸೆಂಟಿಮೀಟರ್ ಸ್ಕ್ವೇರ್ ಬೇಕು. ಹೇಗ್ ಮಾಡ್ತೀನಿ ಹಾಗಾದ್ರೆ? ಆದ್ದರಿಂದ ಬೇಕಾಗುವ ಹಾಳೆಗಳ ಸಂಖ್ಯೆ ಎಷ್ಟಾಗುತ್ತೆ? ಒಟ್ಟು ಪೆಟ್ಟಿಗೆ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಇದು ಅದು ಡಿವೈಡೆಡ್ ಬೈ ಅದರಿಂದ ಎಷ್ಟು ಭಾಗಿಸ್ಬೇಕು? ಒಂದು ಹಾಳೆ ವಿಸ್ತೀರ್ಣ ಭಾಗಿಸ್ಬೇಕು. ಒಟ್ಟು ವಿಸ್ತೀರ್ಣ ಡಿವೈಡ್ ಬೈ ಒಂದು ಹಾಳೆ ವಿಸ್ತೀರ್ಣ ಭಾಗಿಸಿದ್ರೆ ಎಷ್ಟು ಹಾಳೆಗಳು ಬೇಕು ಅಂತ ಗೊತ್ತಾಗುತ್ತೆ. ಇದು ನಿಮಗೆ ಈಗಾಗಲೇ ನೀವು ಕಲ್ತಿದ್ರಿ ಅಂತ ಅಂದ್ಕೊಂಡು ನಾನು ಜಾಸ್ತಿ ವಿವರಣೆ ಕೊಡಕ್ ಹೋಗ್ತಿಲ್ಲ ಅಲ್ವಾ. ಇದು ಏನು 4-5ನೇ ಕ್ಲಾಸಲ್ಲಿ ನೀವು ಕಲ್ತಿರ್ತೀರಿ ಇದನ್ನ. ಓಕೆ, ಸರಿನಾ? ಇದಾಯ್ತು. ಈಗ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು? 11200. ಒಂದು ಹಾಳೆಯ ವಿಸ್ತೀರ್ಣ ಎಷ್ಟು? 1600. ಒಂದರಿಂದ ಒಂದು ಬಾಕ್ಸರ್ ಏನಾಗುತ್ತೆ? ಹಾಗಾಗಿ ಬೇಕಾಗುವ ಹಾಳೆಗಳ ಸಂಖ್ಯೆ ಎಷ್ಟಾಯ್ತು? 11200 ಡಿವೈಡ್ ಬೈ ಅಂದ್ರೆ 1600. ಅದನ್ನು ಬಾಕ್ಸಿದ್ರೆ ಎಷ್ಟು ಸಿಗುತ್ತೆ? 7 ಸಿಗುತ್ತೆ. ಯಾಕೆ 7 ಸಿಗುತ್ತೆ? ಫಸ್ಟ್ 16ರಿಂದ ನಿಮಗೆ ಹೇಳಿರ್ಬೋದು. ಓಕೆ, 4ರಿಂದನೇ ಹೋಗೋಣ. 4 4 16, ಸೊ 400 ಆಯ್ತು. 20 ತೆಗೆದ್ಬಿಡೋಣ ಫಸ್ಟ್ ಅಲ್ವಾ. ಇಲ್ಲಿ ಈಗ 4 4 ಈಗ ಎಷ್ಟಾಯ್ತು? 4 4 16 ಆಯ್ತು ಅಲ್ವಾ. ಇದು ಆಯ್ತು. ಇಲ್ಲಿ 4 2 8, 4 2 8 ಎಷ್ಟು ಉಳಿತು? ಇಲ್ಲಿ 3 ಉಳಿತು, 32. 4 24 7 8 32, 28 ಆಯ್ತು. ಇದು ಈಕ್ವಲ್ ಟು ಎಷ್ಟಾಯ್ತು? 28 ಬೈ 4 ಆಯ್ತು. ಈಗ 4 7 28 ಅಲ್ವಾ. ಈಗ 7 ಸಿಕ್ತು ಉತ್ತರ. ಇಲ್ಲಾಗ್ಲೇ ಬರ್ದಿದ್ದೀನಿ ನೇರವಾಗಿ. ಓಕೆನಾ. ಈಗ ಬೇಕಾಗುವ ಹಾಳೆಗಳ ಸಂಖ್ಯೆ ಎಷ್ಟು? 7 ಹಾಳೆ. ಈಗ ಬೇರೆ ಇಲ್ಲಿಗೆ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, 7 ಹಾಳೆ ತರಬೇಕು, ಒಂದಕ್ಕೊಂದು ಅಂಟು ಹಾಕ್ಬೇಕು, ಪೆಟ್ಟಿಗೆನ ಮುಚ್ಚಬೇಕು, ಒದಗಿ ಹಾಕ್ಬೇಕು. ಇದು ನಾವೀಗ ನೋಡಿ ಮೇರಿಗೆ ನಾವು ಸಹಾಯ ಮಾಡಿದ್ವಿ. ಹಾಗಾಗಿ ಮೇರಿ ಈಗ ಅಂಗಡಿಗೆ ಹೋಗಿ 7 ಹಾಳೆ ತಂದು ಅಂಟು ಹಾಕ್ಬೋದು. ಓಕೆ, ಈ ರೀತಿ ನಾವು ಒಂದು ಉದಾಹರಣೆ ತಗೊಂಡು ಒಂದು ಸಮಸ್ಯೆನ ಬಿಡಿಸಿದ್ವಿ. ಈ ಸಮಸ್ಯೆ ಮೇಲ್ಮೈ ವಿಸ್ತೀರ್ಣದ ಸಮಸ್ಯೆ ಅಲ್ವಾ. ಇನ್ನೊಂದು ಉದಾಹರಣೆ ತಗೊಂಡ್ಬಿಡೋಣ. ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಇನ್ನೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಅಲ್ವಾ. ಒಂದು ಸಮಸ್ಯೆನ ಬಗೆಹರಿಸೋಣ. ಮೇರಿಗೆ ಸಹಾಯ ಮಾಡಿದ್ವಿ, ನೆರವು ನೀಡಿದ್ವಿ. ಈಗ ಹಮೀದಿಗೆ ನೆರವು ನೀಡೋಣ. ಓಕೆ, ಹಮೀದು ತನ್ನ ಮನೆಯಲ್ಲಿ 1.5 ಮೀಟರ್ ಅಂಚು ಅಂದ್ರೆ ಬಾಹು, ಸೈಡ್ ಅಂದ್ರೆ ಎಲ್ಲ ಒಂದೇನೆ. ಓಕೆನಾ. 1.5 ಮೀಟರ್ ಅಂಚು ಹೊಂದಿರುವ, ಓಕೆ,
ಒಂದು ಮತ್ತು ಮುಚ್ಚಳ ಇರುವ ಘನಾಕೃತಿಯ ಒಂದು ನೀರಿನ ಟ್ಯಾಂಕ್ ಅನ್ನ ಕಟ್ಟಿಸಿದ್ದಾನೆ. ಹೆಂಗ್ ಕಟ್ಟಿಸಿದ್ದಾನೆ ನೋಡಿ. ಘನಾಕೃತಿ ಅಂತಂದ್ರೆ ಕ್ಯೂಬ್. ಕ್ಯೂಬ್ ಅಂದ್ರೆ ಏನು? ಎಲ್ಲಾ ಬದಿಗಳು ಸಮವಾಗಿರ್ತವೆ, ಅಂದ್ರೆ ಎಲ್ಲಾ ಅಂಚುಗಳು ಸಮವಾಗಿರ್ತವೆ. ಎಲ್ಲಾ ಅಂಚುಗಳು ಸಹ ಲೆಂತ್ ಇಸ್ ಈಕ್ವಲ್ ಟು ಉದ್ದ ಇಸ್ ಈಕ್ವಲ್ ಟು ಅಗಲ, ಉದ್ದ ಅಗಲ ಮತ್ತೆ ಎತ್ತರಗಳು ಸಮವಾಗಿರ್ತವೆ. ಅದನ್ನು ನಾವು ಎ ಅಂತ ಅನ್ಕೊಳ್ಳೋಣ. ಅಂದ್ರೆ ಎ ಇಸ್ ಈಕ್ವಲ್ ಟು 1.5 ಮೀಟರ್ ಆಗುತ್ತೆ ಅಲ್ವಾ. ಅಂತ ಒಂದು ಘನಾಕೃತಿಯ ಅಂದ್ರೆ ಒಂದು ನೀರಿನ ಟ್ಯಾಂಕ್ ಅನ್ನ ಕಟ್ಟಿಸಿದ್ದಾನೆ ಅಲ್ವಾ. ಈ ನೀರಿನ ಟ್ಯಾಂಕಿಗೆ ಮುಚ್ಚಳ ಇದೆ ಅಂತ ನೋಡ್ರಿ. ಮುಚ್ಚಳ ಇದೆ, ಮೇಲೆ ಆಫ್ ಕೋರ್ಸ್ ಮುಚ್ಚಳ ಇರುತ್ತೆ ಒಂದು ಘನಾಕೃತಿ ಟ್ಯಾಂಕಿಗೆ ಅಲ್ವಾ. ಟ್ಯಾಂಕ್ ನ ತಳಭಾಗವನ್ನ ಬಿಟ್ಟು, ಬೇಕಷ್ಟು ಏಕೆಂದ್ರೆ ನೆಲ ಮೇಲೆ ಇಟ್ಟಿದ್ದಾನಲ್ವಾ ಟ್ಯಾಂಕ್ ನ ಕೆಳಗಡೆ, ಟ್ಯಾಂಕ್ ನೆಲ ಬಿಟ್ಟು ಟ್ಯಾಂಕ್ ನ ಉಳಿದ ಭಾಗವನ್ನ ಅವನು, ಉಳಿದ ಭಾಗ ಇದೆಯಲ್ಲ, ಉಳಿದ ಅಂದ್ರೆ 5 ಬದಿಗಳು, 2 ಹಿಂದೆ ಮುಂದೆ ಮೇಲೆ ಅಲ್ವಾ. ಉಳಿದ 5 ಭಾಗಗಳಿಗೆ ಟ್ಯಾಂಕ್ ನ ತಳಭಾಗವನ್ನು ಬಿಟ್ಟು ಬ್ಯಾಂಕ್ ನ ಉಳಿದ ಭಾಗವನ್ನ ಅವನು 25 ಸೆಂಟಿಮೀಟರ್ ಅಂಚು ಹೊಂದಿರುವ ನೋಡಿ ಚೌಕಾಕಾರ, ಇದು ಸಹ ಚೌಕಾಕಾರ ನೋಡಿ. ಚೌಕಾಕಾರ ಅಂದ್ರೆ ಸ್ಕ್ವೇರ್ ಶೇಪ್, ಅಂದ್ರೆ ಎರಡೂ ಸಹ ಬದಿಗಳು, ಎರಡು ಅಂಚುಗಳು ಸಮವಾಗಿರುತ್ತದೆ. 25 ಸೆಂಟಿಮೀಟರ್ ಅಂಚು ಇರುವ ಚೌಕಾಕಾರದ ಹಾಸುಗಲ್ಲಿನಿಂದ ಓದಿಸುತ್ತಾನೆ. ಟೈಲ್ಸ್ ನ ಮೂಲಕ ಅದನ್ನು ಓದಿಸ್ತಾನೆ ಅಂತ, ಹಾಸುಗಲ್ಲಿನ ಮೂಲಕ ಓದಿಸ್ತಾನೆ ಅಲ್ವಾ. ಚಿತ್ರ ನೋಡ್ರಿ ಗೊತ್ತಾಗತ್ತೆ. ಇವೆಲ್ಲ ಟೈಲ್ಸ್. ಒಂದೊಂದು ಟೈಲ್ಸಿನ ವಿಸ್ತೀರ್ಣ ಎಷ್ಟು? 25 ಸೆಂಟಿಮೀಟರ್ ಇಂಟು 25 ಸೆಂಟಿಮೀಟರ್ ಅಲ್ವಾ. ಒಂದು ಈಗ ಅವನು ಏನು ಅಂಗಡಿಗೆ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ? ಒಂದು ಡಜನ್ ಅಂದ್ರೆ 12 ಹಾಸುಗಲ್ಲಿನ, 1 ಡಜನ್ ಹಾಸುಗಲ್ಲಿನ ಬೆಲೆ 360 ರೂಪಾಯಿ. ಹಾಗಾದ್ರೆ ಅವನಿಗೆ ಎಷ್ಟು ಹಾಸುಗಲ್ಲು ಬೇಕು ಮತ್ತೆ ಎಷ್ಟು ಹಣ ಖರ್ಚಾಗತ್ತೆ, ಅವನು ಎಷ್ಟು ಖರ್ಚು ಮಾಡದ ಅಂತ ನಾವು ಕಂಡುಹಿಡಿಬೇಕು ಅಲ್ವಾ. ಸ್ವಲ್ಪ ನೋಡೋಣ, ಈಗ ಅರ್ಥ ಮಾಡ್ಕೊಳ್ಳೋಣ ಇದನ್ನ. ಸ್ವಲ್ಪ ಬರಿಯಾರದು ಬಿಡಿಸ್ಬಿಡೋಣ ಪ್ರಾಬ್ಲಮ್ ಅಲ್ವಾ, ತೊಡಕನ್ನ. ಈಗ ಅದು ಸ್ವಲ್ಪ ಸಾರಾಂಶ ಹೇಳ್ಬಿಡ್ತು ಮತ್ತೆ, ಕೊಟ್ಟಿರೋ ಪ್ರಶ್ನೆ ಸಾರಾಂಶ ಇನ್ನೊಂದ್ಸರಿ ಹೇಳ್ಬಿಡ್ಕ, ಅರ್ಥ ಮಾಡ್ಕೊಳ್ಳೋಣ. ಹಮೀದನು ನೀರಿನ ಟ್ಯಾಂಕ್ ನ 5 ಮುಖಗಳಿಗೆ ಹಾಸುಗಲ್ಲು ಓದಿಸ್ಬೇಕಾಗಿದೆ, ಹೌದಾ. ಅವನು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಘನಕೃತಿಯ 6 ಬದಿಗಳಿದಾವೆ, 6 ಮುಖಗಳಿದಾವೆ. ಆದ್ರೆ ಒಂದು ಮುಖ ನೆಲದಲ್ಲಿದೆ, ನೆಲದ ಮೇಲೆ ಕೂತ್ಕೊಂಡಿದೆ ಅಲ್ವಾ ಈ ಟ್ಯಾಂಕ್. ಹಂಗಾಗಿ 5 ಮುಖಗಳಿಗೆ ಅವನು ಹಾಸುಗಲ್ಲು ಅಥವಾ ಟೈಲ್ಸ್ ಅನ್ನ ಓದಿಸಿದ್ರೆ ಸಾಕಾಗಿದೆ ಹಾಗಾಗಿ ನೀರಿನ ಟ್ಯಾಂಕ್ 5 ಮುಖಗಳಿಗೆ ಹಾಸುಗಲ್ಲು ಓದಿಸ್ಬೇಕಾಗಿದೆ, ಹೌದಾ. ಸರಿ. ಈಗ ತಿರಬೇಕಾದ ಹಾಸುಗಲ್ಲಿನ ಸಂಖ್ಯೆ ಹೆಂಗ್ ನಿರ್ಧರಿಸಬೇಕಪ್ಪ ಅಂತಂದ್ರೆ, ಅವನು ಒಂದೊಂದು ಹಾಸುಗಲ್ಲಿನ ವಿಸ್ತೀರ್ಣ ಗೊತ್ತು, ಬಟ್ ಅವನಿಗೆ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಗೊತ್ತಿಲ್ಲ ಅಲ್ವಾ. ಈ ಇಡೀ ಟ್ಯಾಂಕ್ ನ ಒಟ್ಟು ವಿಸ್ತೀರ್ಣ ಕಂಡಿಡ್ಕೊಂಡ್ರೆ ಅವನಿಗೆ ಎಷ್ಟು ಕಲ್ಲು ಬೇಕಾಗುತ್ತೆ, ಎಷ್ಟು ಹಾಸುಗಲ್ಲು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಮೊದಲಿನ ಹಂತದಲ್ಲಿ ನಾವು ಒಟ್ಟು ವಿಸ್ತೀರ್ಣ ಕಂಡುಹಿಡಿಯಬೇಕು ಅಲ್ವಾ. ಟ್ಯಾಂಕ್ ಏನ್ ಕೊಟ್ಟಿದೆ ಅಂತ ಇನ್ನೊಂದ್ಸರಿ ನೋಡ್ಬಿಡೋಣ. ಈ ಘನಾಕಾರದ ಟ್ಯಾಂಕ್ ಅಂತಾನೆ, ಕ್ಯೂಬ್ ಶೇಪ್, ಘನ ಆಕಾರದ ಶೇಪ್ ಟ್ಯಾಂಕ್ ತಾನೆ. ಹಾಗಾಗಿ ಅವ್ರ ಜೊತೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದೊಂದು ಅಂಚು ಅಂದ್ರೆ ಎ ಇಸ್ ಈಕ್ವಲ್ ಟು 1.5 ಮೀಟರ್ ಕೊಟ್ಟಿದ್ದಾರೆ ಅಲ್ವಾ. ಬಟ್ ಅವ್ರು ಇಲ್ಲಿ ನೋಡಿ, ಈ ಟೈಲ್ದು ಯೂನಿಟ್ ಏನು, ಏಕಮಾನ ಯೂನಿಟ್ ಅಥವಾ ಅಳತೆಗೋಲು ಸೆಂಟಿಮೀಟರ್ ಇದೆ ಇಲ್ಲಿ ಅಲ್ವಾ. ಇಲ್ಲಿ ಟ್ಯಾಂಕ್ ಯೂನಿಟ್ ಅಥವಾ ಏಕಮಾನ ಅಥವಾ ಅಳತೆಗೋಲು ಮೀಟರ್ ಇದೆ. ನಾವು ಯಾವಾಗ್ಲೂ ಲೆಕ್ಕ ಹಾಕ್ಬೇಕಾದ್ರೆ ಯೂನಿಟ್ ಅನ್ನ ಅಂದ್ರೆ ಏಕಮಾನವನ್ನ ಅಂದ್ರೆ ಅಳತೆಗೋಲನ್ನ ಒಂದೇ ಆಗಿ ನಾವು ಬಳಸಬೇಕಾಗುತ್ತೆ. ಓಕೆ, ಹಾಗಾಗಿ ಇದನ್ನ ನಾವು ಮೀಟರ್ ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ ಅಲ್ವಾ. 1.5 ಮೀಟರ್, ಒಂದು ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಲ್ವಾ, 100 ಸೆಂಟಿಮೀಟರ್ ಅಲ್ವಾ. ಹಾಗಾಗಿ 1.5 ಮೀಟರ್ ಇಸ್ ಈಕ್ವಲ್ ಟು 150 ಸೆಂಟಿಮೀಟರ್ ಆಗುತ್ತೆ. 1.5 ಇಂಟು 100 ಸೆಂಟಿಮೀಟರ್. ಈಗ ಸ್ಪಷ್ಟವಾಯಿತು. ಒಂದು ಟ್ಯಾಂಕ್ ನ ಅಂಚಿನ ಅಂಚು ಎಷ್ಟು ಉದ್ದ? 150 ಸೆಂಟಿಮೀಟರ್ ಉದ್ದ. ಅಂದ್ರೆ ಇದು 150 ಸೆಂಟಿಮೀಟರ್, ಇದು 150 ಸೆಂಟಿಮೀಟರ್ ಅಂಡ್ ಇದು 150 ಸೆಂಟಿಮೀಟರ್, ಎಲ್ಲದು ಇದು 150 ಸೆಂಟಿಮೀಟರ್. ಓಕೆ, ಸ್ಪಷ್ಟವಾಯಿತು. ಈಗ ಪ್ರತಿಯೊಂದು ಮುಖದ ವಿಸ್ತೀರ್ಣ ಎಷ್ಟು? ಸಿಂಪಲ್, ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ, ಉದ್ದ ಇಂಟು ಅಗಲ. ಹಾಗಾಗಿ ಪ್ರತಿಯೊಂದು ಸಹ ಎಲ್ಲದೂ 150 ಸೆಂಟಿಮೀಟರ್ ಆದ್ರಿಂದ ಏನಾಗುತ್ತೆ, ಒಂದೊಂದು ಮುಖದ ವಿಸ್ತೀರ್ಣ ಎಷ್ಟಾಗುತ್ತೆ? 150 ಸೆಂಟಿಮೀಟರ್ ಅಂತ 150 ಸೆಂಟಿಮೀಟರ್ ಅಲ್ವಾ. ನೀವು ಈಗ ಇದನ್ನ ಗುಣಿಸೋದು ಬೇಡ ಸದ್ಯಕ್ಕೆ. ಒಟ್ಟು ಎಷ್ಟು ಮುಖಗಳು ಇದಾವೆ ಅಂತ? 5 ಮುಖಗಳಿದಾವೆ, ಕೆಳಗಿಂದ ನಾವು ತಗೊಂತಿಲ್ಲ ಅಲ್ವಾ. ಹಾಗಾಗಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು? 5 ಇಂಟು 150, 5 ಇಂಟು ದಿಸ್ ಮಚ್ ಇದು ಅಲ್ವಾ. ಅದನ್ನು ಬರ್ಬಿಡ್ತೀನಿ. ಎಷ್ಟಾಗತ್ತೆ ಟ್ಯಾಂಕ್ ನ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗತ್ತೆ ಈಗ? 5 ಅಲ್ವಾ. ರೈಟ್. ಟ್ಯಾಂಕ್ ನ ಮೇಲ್ಮೈ ವಿಸ್ತೀರ್ಣ ಎಷ್ಟು? 5 ಬದಿಗಳು ಸೇರಿದ್ರೆ 5 ಬದಿಗಳು. ಇದು ಒಂದೊಂದು ಬದಿಯ ವಿಸ್ತೀರ್ಣ 5 ಇಂಟು 150 ಇಂಟು 150 ಸೆಂಟಿಮೀಟರ್ ಸ್ಕ್ವೇರ್. ರಿಮೆಂಬರ್, ಇದು ವಿಸ್ತೀರ್ಣ ಆದ್ರಿಂದ ನಾವು ಯೂನಿಟ್ ಸ್ಕ್ವೇರ್ ಬಳಸ್ತೀವಿ ಅಥವಾ ಚದರಮಾನ ಬಳಸ್ತೀವಿ ಅಲ್ವಾ. ಇದಾಯ್ತು. ಈಗ ಪ್ರತಿಯೊಂದು, ಈಗ ಇದಾಗ್ತಾ ಆಯ್ತಲ್ವಾ, ಒಟ್ಟು ವಿಸ್ತೀರ್ಣ ಗೊತ್ತಾಯ್ತು ನಮಗೆ. ಈಗ ಒಂದೊಂದು ಟೈಲ್ ಇದಾವಲ್ಲ, ಒಂದೊಂದು ಹಾಸುಗಲ್ಲಿನ ವಿಸ್ತೀರ್ಣ ಅಂತ ತಿಳ್ಕೊಂಬೋಣ. ಒಂದೊಂದು ವರ್ಗಾಕಾರದ ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟು? ಅಂಚು ಇಂಟು ಅಂಚು ಅಥವಾ ಬಾಹು ಇಂಟು ಬಾಹು ಅಥವಾ ಸೈಡ್ ಇಂಟು ಸೈಡ್. ಒಂದೊಂದು ಸೈಡ್ ಎಷ್ಟಿದೆ? ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ?
ಈಗ 25 ಸೆಂಟಿಮೀಟರ್ ಕೊಟ್ಟಿದ್ದಾರೆ ತಾನೆ ಇಲ್ಲಿ. ಸೊ ಹಾಗಾಗಿ 25 × 25 ಎಷ್ಟಾಯ್ತು, ಎಷ್ಟೊಂದು ಆಯ್ತು, ಆಮೇಲೆ ನೋಡೋಣ ಸೆಂಟಿಮೀಟರ್ ಸ್ಕ್ವೇರ್ ಬರ್ಕೋಣ ಅಲ್ವಾ, ಬರ್ಕೊಂತೀನಿ. ಈಗ ಆದ್ರಿಂದ ಏನ್ ಮಾಡಬೇಕು, ನನಗೆ ಒಂದೊಂದು ಕಾಸುಗಲ್ಲಿನ ವಿಸ್ತೀರ್ಣ ಸಿಕ್ತು, ಇಡೀ ಟ್ಯಾಂಕಿಗೆ ಬೇಕಾದ್ರೆ ಒಟ್ಟು ವಿಸ್ತೀರ್ಣ ಸಿಕ್ತು. ಹಾಗಾಗಿ ನನಗೆ ಎಷ್ಟು ಕಲ್ಲುಗಳು ಬೇಕು, ಹಾಸುಗಳು ಬೇಕು ಅನ್ನೋದು ಲೆಕ್ಕ ಹಾಕೋದು ಸುಲಭ ಅಲ್ವಾ. ಹಂಗಾಗಿ ಏನ್ ಲೆಕ್ಕ ಹಾಕೋದು, ಎಷ್ಟು ಬೇಕಾದ ಹಾಸುಗಳಿನ ಸಂಖ್ಯೆ ಎಷ್ಟಾಯ್ತು, ದಟ್ ಈಸ್ ಈಕ್ವಲ್ ಟು ಎಷ್ಟಕ್ಕೆ ಸಮ ಅಂದ್ರೆ ಟ್ಯಾಂಕ್ ನ ಮೇಲ್ಬೈ ವಿಸ್ತೀರ್ಣ ಡಿವೈಡೆಡ್ ಬೈ, ಓಕೆ, ಆದ್ರಿಂದ ಇದನ್ನ ಬಾಕ್ಸ್ ಏನು, ಅದನ್ನ ಪ್ರತಿ ಹಾಸುಗಳಿನ ವಿಸ್ತೀರ್ಣದಿಂದ ಅದನ್ನ ಬಾಕ್ಸ್ಬಿಡ ಅಲ್ವಾ. ಪ್ರತಿ ಹಾಸುಗಳಿನ ವಿಸ್ತೀರ್ಣದಿಂದ ಎಷ್ಟಾಗುತ್ತೆ ಅಪ್ಪ ಅದು ಅಂದ್ರೆ ನೋಡಿ, ಈಗ ಹಾಸುಗಳು ಎಷ್ಟಾಯ್ತು, ಟ್ಯಾಂಕ್ ನ ಮೇಲ್ಬೈ ವಿಸ್ತೀರ್ಣ ಇಲ್ಲಿದೆ ತಾನೆ, ಇದು ಸರಿ, ಇದಲ್ವಾ, ಇದನ್ನ ನಾನು ಇಲ್ಲಿ ಹಾಕ್ತೀನಿ. ಎಷ್ಟಾಗುತ್ತೆ, 5 × 150 × 150 ಡಿವೈಡ್ ಬೈ 25 × 25. ನೋಡಿ ಬಣ್ಣ ಸೇಮ್ ಯಾಕೆ ಬೇಸಿಕಲಿ ಇಟ್ಟಿನಿ ಅಂತ ನಿಮಗೆ ಅರ್ಥ ಆಗಲಿಲ್ಲ, ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಅದರ್ವೈಸ್ ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡಿದೆ, ಟ್ಯಾಂಕ್ ನ ಮೇಲ್ಬೈ ವಿಸ್ತೀರ್ಣ ಇದು, ಹಾಸುಗಲ್ಲಿನ ವಿಸ್ತೀರ್ಣ ಇದು. ಈ ಒಂದರಿಂದ ಒಂದು ಬಾಕ್ಸ್ ನನಗೆ ಎಷ್ಟು ಹಾಸುಗಲ್ಲುಗಳು ಬೇಕು ಅಂತ ಗೊತ್ತಾಗುತ್ತೆ ನನಗೆ. ಸ್ವಲ್ಪ ಇದು ಮಾಡೋಣ ನೋಡಿ, ಇದು ಎಷ್ಟಿಂದ ಹೋಗುತ್ತೆ, 5ರಿಂದ ಹೋಗುತ್ತೆ ಅಲ್ವಾ, 5 × 5 = 25, ಇದು 5 × 3 = 15 ಅಲ್ವಾ, ಸೊ 30 ಆಯ್ತು ಅಲ್ವಾ. ಸೊ ಹಾಗೇನೆ ಇದು 30 ಆಗುತ್ತೆ, ಇದು 5 × 5 = 25, ಓಕೆನಾ. ಸೊ ಹಾಗಾಗಿ ನನಗೆ ಎಷ್ಟು ಉಳಿಯುತ್ತೆ, 5 × 30 × 30 ಡಿವೈಡ್ ಬೈ ಕೆಳಗೆ 5 × 5 ಉಳಿಯುತ್ತೆ ಅಲ್ವಾ. ಮುಂದಕ್ಕೆ ಹೋಗೋಣ. ಓಕೆ, ಈಗ ಎಷ್ಟಾಗುತ್ತೆ ನೋಡಿ, ಈ 5 5 ಕ್ಯಾನ್ಸಲ್ ಮಾಡಿಬಿಡ್ಬೋದು ಅಲ್ವಾ. ಎಷ್ಟಾಗತ್ತೆ ಈಗ, ಎಷ್ಟಾಯ್ತಾ 30, ಸ್ವಲ್ಪ ಅಳಿಸ್ಬಿಡ್ತೀನಿ, ಓಕೆ, ಎಷ್ಟಾಗತ್ತಿದು, ನಾವು ಸೀದಾ ಇಲ್ಲಿಗೆ ಹೋಗ್ಬೋದು ಅಲ್ವಾ. ನಾವು ಇದನ್ನ ಈ 5 ಹೋಯ್ತು ಅಂತಂದ್ರೆ ನಾವ್ ಎಷ್ಟು ಹೋಗುತ್ತೆ, 30 × ಈ 5 ಒಂದ್ಲಿ 5 6 30 ಆಗುತ್ತೆ ಅಲ್ವಾ. ಈಗ ಎಷ್ಟಾಗುತ್ತೆ, 30 × 6 ಆಗುತ್ತೆ ಅಲ್ವಾ. 30 × 6 3 18, 3 6 18 180 ಆಗುತ್ತೆ ಅಲ್ವಾ. ಈಗ ಎಷ್ಟು ಏನ್ ಬಂತು ಇಲ್ಲಿ, ಓಕೆ, ಏನಾಯ್ತು, ಈಗ ಇದು ಎಷ್ಟಾಯ್ತು, ಇಷ್ಟು ನಮಗೆ ಎಷ್ಟು ಬೇಕಾಗಿರೋ ಹಾಸುಗಲ್ಲುಗಳು ಎಷ್ಟು 180 ಹಾಸುಗಲ್ಲುಗಳು ಬೇಕು ಅಲ್ವಾ. ಈ ಅಂಗಡಿಗೆ ಹೋಗ್ತಾನೆ, 180 ಹಾಸುಗಳು ಬೇಕು ಅಂತ ಹೇಳ್ತಾನೆ. ಅವ್ನು ಎಷ್ಟು ಹೇಳ್ತಾನೆ ನೋಡಪ್ಪ, ನಮಗೆ 12 ಹಾಸುಗಳಿಗೆ ಅಂದ್ರೆ 1 ಡಜನ್ ಹಾಸುಗಳಿಗೆ 360 ರೂಪಾಯಿ ಅಂತ ಹೇಳಿರ್ತಾರೆ. ಹಾಗಾಗಿ ರೇಟ್ ಕಂಡುಹಿಡಿಬೇಕಲ್ವ, ನಾವು ಎಷ್ಟು ಬೆಲೆ ಕೊಡಬೇಕು ಅಂತ ಗೊತ್ತಾಗುತ್ತಲ್ಲ, ಅದನ್ನು ಕಂಡುಹಿಡಿಬೇಡ. 1 ಡಜನ್ ಹಾಸುಗಲ್ಲು ಅಂದ್ರೆ 12 ಹಾಸುಗಳ ಬೆಲೆ ಎಷ್ಟು, 360 ರೂಪಾಯಿ. ಹಂಗಾರೆ ಒಂದು ಹಾಸುಗಲ್ಲಿನ ಬೆಲೆ ಲೆಕ್ಕ ಹಾಕೋಣ. ಹಾಗಾಗಿ ಒಂದು ಹಾಸುಗಲ್ಲಿನ ಬೆಲೆ ಎಷ್ಟು ಇತ್ತು, 360 ಡಿವೈಡ್ ಬೈ 12 ಅಲ್ವಾ, 30 ರೂಪಾಯಿ ಆಗುತ್ತೆ. 12 × 3 = 36 ಆಗುತ್ತೆ, 30. ಸೊ ಒಂದೊಂದು ಹಾಸುಗಲ್ಲಿನ ಬೆಲೆ 30 ರೂಪಾಯಿ ಆಯ್ತು. ಹಾಗಾಗಿ ನಮಗೆ ಎಷ್ಟು ಹಾಸುಗಲ್ಲುಗಳು ಬೇಕು, 180 ಹಾಸುಗಲ್ಲುಗಳು ಬೇಕು ಅಲ್ವಾ, ಟೈಲ್ಸ್ ಬೇಕಲ್ವಾ. ಸೊ ಅದಕ್ಕೆ ಎಷ್ಟಾಗುತ್ತೆ ನೋಡ್ಬಿಡೋಣ. ಹಾಗಾಗಿ 180 ಹಾಸುಗಳ ಬೆಲೆ 180 × 30 ರೂಪಾಯಿ, ಒಂದೊಂದಕ್ಕೆ 30 ರೂಪಾಯಿ, ಎಷ್ಟಾಯ್ತು, 5400 ರೂಪಾಯಿ ಆಗುತ್ತೆ. ಇದು ಹಮೀದ್ ಈಗ ಅಂಗಡಿಗೆ ಹೋಗಿ, ಓಕೆ, ಹಮೀದ್ ಎಷ್ಟು ಖರ್ಚು ಮಾಡ್ತಾನೆ, 5400 ರೂಪಾಯಿನ ತನ್ನ ಟೈಲ್ಸ್ಗೋಸ್ಕರ, ಹಾಸುಗಲ್ಲಿಗಳಿಗೋಸ್ಕರ ಖರ್ಚು ಮಾಡ್ತಾನೆ. ಇದು ಈ ಎಕ್ಸಾಂಪಲ್ ನ ಇಲ್ಲಿಂದ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ ನಾವು ಹೀಗೆ. ಇದು ಮುಂದಕ್ಕೆ ಹೋಗೋಣ. ಓಕೆ, ನಾವು ಕೊನೆಗೆ ಬಂದ್ವಿ ನೋಡಿ. ಸಬ್ ಟಾಪಿಕ್ ನಲ್ಲಿ ಮುಗಿಸ್ಬಿಡೋಣ, ಬಹಳ ಹೊತ್ತಾಯ್ತು. ಇಷ್ಟೊಂದು ತಾಳ್ಮೆಯಿಂದ ಕೇಳಿದಕ್ಕೆ ನಮಗೆ ಧನ್ಯವಾದಗಳು, ಖುಷಿ ಆಯ್ತು. ನಿಮ್ಮಲ್ಲಿ ಆಸಕ್ತಿ ಇದ್ರೆ, ಈ ವಿಡಿಯೋ ಚೆನ್ನಾಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನಾದ್ರು ನಿಮಗೆ ಜಿನೇನ್ ಫೀಡ್ಬ್ಯಾಕ್ಸ್ ಇದ್ರೆ ನನಗೆ ಕೊಡಿ, ಮುಂದಿನ ವಿಡಿಯೋಗಳನ್ನ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಚೆನ್ನಾಗಿ ಮಾಡೋಣ. ಥ್ಯಾಂಕ್ ಯು.